ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ. ನನ್ನ ಹೆಸರು ನಟರಾಜ್ ಅಂತ. ಈ ಒಂದು ವಿಡಿಯೋದಲ್ಲಿ ನಾನು IPO ರಿವ್ಯೂವನ್ನು ಮಾಡಕ್ಕೆ ಹೋಗ್ತಾ ಇದ್ದೀನಿ. ಈಗ ಪರ್ಟಿಕ್ಯುಲರ್ಲಿ ಈ ಒಂದು ವಿಡಿಯೋ ಸೀರೀಸ್ಗಳೇನಿದೆಯೋ IPO ರಿವ್ಯೂ ಸೀರೀಸ್ಗಳು, ಇದು ಏನಕ್ಕಪ್ಪ ಅಂತ ಅಂದರೆ, ಯಾವುದೇ ಒಂದು ಕಂಪನಿ ಸ್ಟಾಕ್ ಮಾರ್ಕೆಟಲ್ಲಿ ಲೀಸ್ಟ್ ಆಗೋದಕ್ಕಿಂತ ಮುಂಚೆ IPOದಲ್ಲಿ ಎಂಟರ್ ಆಗೋದ್ರ ಮೂಲಕ ಸ್ಟಾಕ್ ಮಾರ್ಕೆಟಲ್ಲಿ ಲೀಸ್ಟ್ ಆಗುತ್ತೆ. ಸೊ ಹಾಗಾಗಿ ಆ ಕಂಪನಿಯನ್ನು ಅರ್ಥ ಮಾಡ್ಕೊಳ್ಳೋದು, ಆ ಕಂಪನಿಯ ಫಂಡಮೆಂಟಲ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳೋದು, ಅಥವಾ ಆ ಕಂಪನಿಯಲ್ಲಿ ಏನೇನೆಲ್ಲ ನಡೀತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ IPO ಅಪ್ಲೈ ಮಾಡೋದಕ್ಕಿಂತ ಮುಂಚೆ. ಸೊ ಹಾಗಾಗಿ ಈ ಒಂದು ವಿಡಿಯೋ ಸೀರೀಸ್ಗಳು ನಿಮ್ಮೆಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ ನಾನು. ಫುಡ್ ಡೆಲಿವರಿ ಬಿಸ್ನೆಸ್, ಸೊ ಫುಡ್ಡನ್ನು ಮನೆವರೆಗೂ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೆ ತಂದು ಕೊಡೋದು ಅಂತ ಕಂಪನಿಗಳು ಅಂತ ಅಂದ ತಕ್ಷಣವೇ ನಮ್ಮ ತಲೆಗೆ ಹೊಳೆಯುತ್ತೆ ಝೊಮ್ಯಾಟೊ, ಸ್ವಿಗ್ಗಿ ಅಂತ ಹೇಳ್ಬಿಟ್ಟು. ಸೊ ಬೇಸಿಕಲಿ ಎರಡು ಮೇಜರ್ ಕಂಪ್ನಿಗಳು ಇವತ್ತು ಇಂಡಿಯಾದಲ್ಲಿ ಈ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ಸನ್ನು ಡಾಮಿನೆನ್ಸ್ ಮಾಡ್ತಾ ಇದೆ. ಈ ಒಂದು ಕಂಪನಿಗಳಲ್ಲಿ ಝೊಮ್ಯಾಟೊ ಅನ್ನೋ ಕಂಪನಿ ಬಂದು IPOಗೆ ಅಪ್ಲೈ ಮಾಡಿದೆ ಅಂತಂದರೆ, ಇನ್ನೂ ಇದರ ಯಾವ ಪ್ರೈಸ್ ಬ್ಯಾಂಡಲ್ಲಿ ಬಿಡ್ ಆಗುತ್ತೆ, ಹಾಗೆ ಯಾವ ಲಾಟ್ ಸೈಜಲ್ಲಿ ಬಿಡ್ ಆಗಕ್ಕೆ ಹೋಗ್ತಾ ಇದೆ, ಇದೆಲ್ಲನೂ ಇನ್ನೂ ಪರ್ಟಿಕ್ಯುಲರ್ಲಿ ಕ್ಲಾರಿಟಿ ಇಲ್ಲ, ಬಿಕಾಸ್ ಇದು ರೀಸೆಂಟಾಗಿ ಅಪ್ಡೇಟ್ ಆಗಿರುವಂತಹ ಒಂದು ವಿಷಯ. ಆದರೆ ನಾವು ನಿಮಗೆ ಇಮಿಡಿಯೇಟ್ ಆಗಿ ಈ ಒಂದು ಅಪ್ಡೇಟ್ಸ್ಗಳನ್ನು ಬಿಫೋರ್ ಈ ವಿಷಯಗಳು ಅನೌನ್ಸ್ ಆಗೋದಕ್ಕಿಂತ ಮುಂಚೆನೇ ನಿಮ್ಗೆ ತಿಳಿಸ್ಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂತ ಅಂದರೆ, ಝೊಮ್ಯಾಟೊ ಅನ್ನೋ ಒಂದು ಕಂಪನಿ ಈಗ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ, ಈಗ ಆನ್ಲೈನಲ್ಲಿ ಫುಡ್ ಆರ್ಡರ್ ಮಾಡೋದು ಅಂತ ಅಂದರೆ ಝೊಮ್ಯಾಟೊ ಅಂತ ತಕ್ಕಂಥ ತಲೆಗೆ ಬರುತ್ತೆ. ಸೊ ಆ ಥರ ಒಂದು ಕಂಪನಿ ಇದು, ಒಂದು ದೊಡ್ಡ ಲೆವೆಲಿಗೆ ಬೆಳೆದಿರುವಂತಹ ಕಂಪನಿ ಇವತ್ತು ಇಂಡಿಯಾದಲ್ಲಿ ಫುಡ್ ಡೆಲಿವರಿ ಬಿಸ್ನೆಸ್ಸಲ್ಲಿ. ಹಾಗಾಗಿ ಇದ್ರ ರಿಲೇಟೆಡ್ ಇನ್ಫಾರ್ಮೇಷನ್ನ ವೆಲ್ ಬಿಫೋರ್ ಲಿಸ್ಟಿಂಗ್ ಆಗೋದಕ್ಕಿಂತ ಮುಂಚೆ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಈ ಒಂದು ವಿಡಿಯೋ ಮೂಲಕ ನಾವು ಝೊಮ್ಯಾಟೊದಲ್ಲಿ ಇರುವಂತಹ ಫಂಡಮೆಂಟಲ್ಸ್ಗಳು ಏನೇನು, ಅದರ ಬರುವಂತಹ ಫಂಡಮೆಂಟಲ್ ದುಡ್ಡಿನ ಹಣಕಾಸಿನ ವ್ಯವಹಾರಗಳಂತ ಬರುವಂತಹ ಮೆಟ್ರಿಕ್ಸ್ಗಳು ಏನೇನಿದೆ, ಈ ನಂಬರ್ಸ್ಗಳು ಏನೇನಿದೆ, ಅಷ್ಟೇ ಅಲ್ಲ ಈ ಕಂಪನಿ ಯಾವ ರೀತಿ ಬೆಳ್ಕೊಂಡು ಬಂದಿದೆ, ಏನಿದ್ರ ಹಿಸ್ಟ್ರಿ, ಯಾವ ರೀತಿಯಲ್ಲಿ ಬಿಸ್ನೆಸ್ಸನ್ನು ರನ್ ಮಾಡುತ್ತೆ, ಈ ಎಲ್ಲ ವಿಷಯಗಳನ್ನು ಈ ಒಂದು ವಿಡಿಯೋ ಮೂಲಕ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ಸರಿಯಾಗಿದ್ರೆ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ, ಯಾವುದೇ ಒಂದು ಕಂಪನಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಫಂಡಮೆಂಟಲ್ ಅನಾಲಿಸಿಸ್ ಸೀರೀಸಲ್ಲಿ ಲಾಸ್ಟ್ ವಿಡಿಯೋದಲ್ಲಿ, ಯಾವುದೇ ಒಂದು ಕಂಪನಿಯಲ್ಲಿ ಹೂಡಿಕೆ ಮಾಡೋದಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ಆ ಕಂಪನಿಯ ಫಂಡಮೆಂಟಲ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಸೊ ಎಸ್ಪೆಷಲಿ ಆ ಕಂಪನಿಯ ಬ್ಯಾಕ್ಗ್ರೌಂಡ್ ಏನು, ಯಾವ ರೀತಿಯಿಂದ ಬೆಳ್ಕೊಂಡು ಬಂದಿದೆ ಕಂಪನಿನ ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಝೊಮ್ಯಾಟೊ ಅನ್ನೋ ಒಂದು ಕಂಪನಿ ಏನಿದೆಯೋ, ಈ ಕಂಪನಿ 2008ರಲ್ಲಿ ತನ್ನ ಅಸ್ತಿತ್ವನ ಸ್ಥಾಪಿಸುತ್ತೆ. ಬೇಸಿಕಲಿ ಹೇಗೆ ಅಂತ ಅಂದರೆ, ಈಗ ರೆಸ್ಟೋರೆಂಟ್ಸ್ಗಳಿರುತ್ತೆ, ಊಟ ಮಾಡೋವಂತಹ ಹೋಟೆಲ್ಸ್ಗಳು, ನಾವೇನು ಹೊರಗಡೆ ತಿಂತೀವೋ ರೆಸ್ಟೋರೆಂಟ್ಸ್ಗಳು, ಆ ರೆಸ್ಟೋರೆಂಟ್ಸ್ಗಳ ಇನ್ಫಾರ್ಮೇಷನ್ಸ್ಗಳನ್ನು ಕಲೆಕ್ಟ್ ಮಾಡಿ ಆ ಕಲೆಕ್ಟೆಡ್ ಇನ್ಫಾರ್ಮೇಷನ್ಸನ್ನು ಜನಗಳಿಗೆ ತೋರಿಸೋವಂತಹ ಒಂದು ಕೆಲಸನ ಮಾಡೋವಂಥ ವೆಬ್ಸೈಟ್ ಆಗಿ ಈ ಒಂದು ಪರ್ಟಿಕ್ಯುಲರ್ ಕಂಪನಿ ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳುತ್ತೆ. ಯಾವಾಗ ಅಂತ ಅಂದರೆ 2008ರಲ್ಲಿ 2008ಅಲ್ಲಿ ಈ ಒಂದು ಕಂಪನಿ ಸ್ಟಾರ್ಟ್ ಮಾಡುತ್ತೆ. ಆವಾಗ ಬರೀ ವೆಬ್ಸೈಟ್ ಆಗಿರುತ್ತೆ, ರೆಸ್ಟೋರೆಂಟ್ಸ್ಗಳ ಇನ್ಫಾರ್ಮೇಷನ್ಸ್ಗಳು, ಅಲ್ಲಿರೋಂತಹ ಮೆನು, ಅಲ್ಲಿ ಏನೇನೆಲ್ಲ ಸಿಗುತ್ತೆ ಫುಡ್ಡು, ಅಲ್ಲೆಲ್ಲ ಏನೇನೆಲ್ಲ ರಿವ್ಯೂಸ್ಗಳಿದೆ, ಜನಗಳು ಯಾವ್ಯಾವ ರೀತಿ ರಿವ್ಯೂಸ್ ಕೊಟ್ಟಿದ್ದಾರೆ ಅನ್ನೋ ಒಂದು ಕಮ್ಯುನಿಟಿನ ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡುತ್ತೆ ವಿತ್ ರೆಸ್ಪೆಕ್ಟ್ ಟು ದ ರೆಸ್ಟೋರೆಂಟ್ಸ್. ಸೊ ಇದು ಮೊದಲನೇ ಸ್ಟೆಪ್ ಆಗಿರುತ್ತೆ ಝೊಮ್ಯಾಟೊ. ಅದಾದಮೇಲೆ 2015ರಲ್ಲಿ ಫುಡ್ ಡೆಲಿವರಿ ಬಿಸ್ನೆಸ್ಸಲ್ಲಿ ಈ ಒಂದು ಕಂಪನಿ ಕಾಲಿಡುತ್ತೆ. ಸೊ ಇಲ್ಲಿ ಆ ಟೈಮಲ್ಲಿ ಭಾಳ ಕಾಂಪಿಟೇಟರ್ಸ್ಗಳಿರ್ತಾರೆ ಕಂಪನಿಗೆ. ಈಗ ಯಾಕಂದರೆ ಯಾವುದೇ ಒಂದು ಫೀಲ್ಡಲ್ಲಿ ಭಾಳ ಕಾಂಪಿಟೇಷನ್ ಇದ್ದೇ ಇರುತ್ತೆ ಯೂಶ್ವಲಿ. ಸೊ ಆ ಟೈಮಲ್ಲಿ ಸುಮಾರು ಜನ ಫುಡ್ ಡೆಲಿವರಿ ಬಿಸ್ನೆಸ್ಸಲ್ಲಿ ಸುಮಾರು ಜನ ಕಾಂಪಿಟೇಟರ್ಸ್ಗಳಿರ್ತಾರೆ. ಈಗ ಸ್ವಿಗ್ಗಿಯಿಂದ ಹಿಡಿದು ಫುಡ್ ಫಾಂಡಾ ಅಂತ, ಸೊ ಈ ಥರ ಸುಮಾರು ಕಂಪನಿಗಳು, ಆಲ್ಮೋಸ್ಟ್ 5-6 ಕಂಪನಿಗಳು ಆ ಟೈಮಲ್ಲಿ ಈ ಒಂದು ಕಂಪನಿಗೆ ಕಾಂಪಿಟೇಟರ್ಸ್ಗಳಾಗಿರ್ತಾರೆ. ಬಟ್ ಖುಷಿ ವಿಷಯ ಏನಪ್ಪ ಅಂದರೆ, ಅವತ್ತಿಂದ ಇವತ್ತಿನವರೆಗೂ ಅವ್ರ ಬಿಸ್ನೆಸ್ಸನ್ನು ಸಸ್ಟೈನ್ ಮಾಡ್ಕೊಂಡು ಬಂದು ಇವತ್ತಿನ ಟೈಮ್ಗೆ ನಾವು ಹೇಳೋದಾದರೆ ಫುಡ್ ಡೆಲಿವರಿ ಬಿಸ್ನೆಸ್ಸಲ್ಲಿ 2 ಮೇಜರ್ ಕಂಪನಿಗಳು ಇವತ್ತು ಇಂಡಿಯಾದಲ್ಲಿ ಡಾಮಿನೆನ್ಸ್ನ ಇಟ್ಕೊಂಡಿದೆ ಈ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ಸಲ್ಲಿ, ಸ್ವಿಗ್ಗಿ ಹಾಗೆ ಝೊಮ್ಯಾಟೊ. ಬಟ್ ಇಲ್ಲಿ ಇನ್ನೂ ಒಂದು ವಿಷಯ ತಿಳ್ಕೊಳ್ಳೋದೇನಪ್ಪ ಅಂತ ಅಂದರೆ, ಅಮೆಝಾನ್ ಕೂಡ ಈ ಒಂದು ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ನ ತೋರಿಸಿದೆ. ಈ ಒಂದು ಬಿಸ್ನೆಸ್ ರಿಲೇಟೆಡ್ ಟೆಸ್ಟಿಂಗ್ ಆಲ್ರೆಡಿ ನಡೀತಾ ಇದೆ ಅಮೆಝಾನ್ ಕಡೆಯಿಂದ, ಅಮೆಝಾನ್ ಫುಡ್ ಅನ್ನೋ ಹೆಸರಿಂದ. ಸೊ ಅದು ಕೂಡ ಈಗ ನೆಕ್ಸ್ಟ್ ಬರುವಂತಹ ಒಂದು ಬಿಗ್ ಕಾಂಪಿಟೇಟರ್ಸ್ಗಳಲ್ಲಿ ಝೊಮ್ಯಾಟೊಗೆ ಅಮೆಝಾನ್ ಫುಡ್ ಕೂಡ ಒಂದಾಗಿರುತ್ತೆ. ಸೊ ಇದು ಕಂಪನಿಯ ಬ್ಯಾಕ್ಗ್ರೌಂಡ್. ಆದರೆ ಕಂಪನಿ ಯಾವ ರೀತಿ ಬೆಳ್ಕೊಂಡು ಬಂದಿದೆ, ಅದರ ರಿಲೇಟೆಡ್ ಯಾರು ಬೇಸಿಕ್ ಕಾಂಪಿಟೇಟರ್ಸ್ಗಳಿದ್ದಾರೆ ಅಂತ ತಿಳ್ಕೊಂಡ್ವಿ ನಾವು. ಇವಾಗ ನಾವು ಅರ್ಥ ಮಾಡ್ಕೊಳ್ಳೋಣ ಕಂಪನಿ ಯಾವ ರೀತಿ ಲಾಭ ಗಳಿಸುತ್ತೆ, ಎಲ್ಲಿಂದ ದುಡ್ಡು ಬರುತ್ತೆ ಕಂಪನಿಗೆ, ಯಾವ ರೀತಿಯಿಂದ ದುಡ್ಡು ಗಳಿಸುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಇವಾಗ ಅದನ್ನು ನೋಡೋಣ ನಾವು. ಮೊದಲನೇದಾಗಿ ನಾವು ಈಗ ಅನ್ಕೊಳ್ತಾ ಇರ್ಬೋದು, ಏನೋ ಬರೀ ಫುಡ್ ಡೆಲಿವರಿಯಿಂದ ಮಾತ್ರ ಈ ಒಂದು ಕಂಪನಿಗೆ ಲಾಭ ಬರ್ತಾ ಇರ್ಬೋದಾ? ಇಲ್ಲ, ಸುಮಾರು ಬೇರೆ ಸ್ಟ್ರಾಟಜಿಗಳನ್ನ ಯೂಸ್ ಮಾಡುತ್ತೆ ಕಂಪನಿ ಲಾಭನ ಗಳಿಸ್ಲಿಕ್ಕೆ. ಸೊ ಅದರಲ್ಲಿ ಮೊದಲನೇದ್ದು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಈ ಕಂಪನಿ ಸ್ಟಾರ್ಟ್ ಆಗಿದ್ದು ಬೇಸಿಕಲಿ ಒಂದು ರೆಸ್ಟೋರೆಂಟ್ಸ್ಗಳ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಆ ರೆಸ್ಟೋರೆಂಟ್ ಇನ್ಫಾರ್ಮೇಷನ್ಸ್ಗಳನ್ನ ಜನಗಳಿಗೆ ಕೊಡೋದು. ಸೊ ಆಬ್ವಿಯಸ್ಲಿ ಜನಗಳು ಸರ್ಚ್ ಮಾಡ್ತಾರೆ ಝೊಮ್ಯಾಟೊದಲ್ಲಿ ಬಂದ್ಬಿಟ್ಟು, ಯಾವ ರೆಸ್ಟೋರೆಂಟ್ ಚೆನ್ನಾಗಿದೆಯಪ್ಪ ನಾನಿರೋ ಲೊಕೇಶನಲ್ಲಿ, ಅಥವಾ ನಾನಿರೋ ಲೊಕೇಶನ್ಗೆ ನನಗೆ ಈ ಥರ ಫುಡ್ ಬೇಕು, ನನಗೆ ಯಾವ ರೆಸ್ಟೋರೆಂಟಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಒಂದು ವಿಷಯಕ್ಕೆ ಅಂತ ಬಂದರೆ, ಝೊಮ್ಯಾಟೊ ಆ ಇನ್ಫಾರ್ಮೇಷನ್ಸ್ಗಳನ್ನು
ಜನರಿಗೆ ಒದಗಿಸ್ಕೊಡುವಂಥ ಇನ್ಫಾರ್ಮೇಷನ್ ಮೊದಲು ಮಾಡ್ತಾ ಇದ್ದಂತೂ ಇದೇ ಫಸ್ಟ್ ಲೆವೆಲ್ ಆಫ್ ಬಿಸ್ನೆಸ್ ಆಗಿರುತ್ತೆ ಈ ಒಂದು ಪರ್ಟಿಕ್ಯುಲರ್ ಕಂಪನಿದು. ಸೊ ಈ ನಿಟ್ಟಿನಲ್ಲಿ ರೆಸ್ಟೋರೆಂಟ್ಸ್ಗಳನ್ನ ಅವರನ್ನ ಪ್ರಮೋಟ್ ಮಾಡ್ಲಿಕ್ಕೆ, ಈಗ ಜನಗಳು ಬಂದಲ್ಲಿ ಹುಡುಕ್ತಾ ಇದಾರೆ ಅಂತಂದ್ರೆ ಆಬ್ವಿಯಸ್ಲಿ ರೆಸ್ಟೋರೆಂಟ್ಸ್ಗಳು ಕೂಡ ಅವರಿಗೆ ದುಡ್ಡು ಕೊಟ್ಬಿಟ್ಟು ಪ್ರಮೋಟ್ ಮಾಡಿಸ್ತಾರೆ. ಇದು ಮೊದಲನೇ ರೀತಿಯಾಗಿತ್ತು ರೆವೆನ್ಯೂ ಜನರೇಟ್ ಮಾಡೋದ್ರಲ್ಲಿ ಈ ಒಂದು ಕಂಪನಿದು ಮೊದಲನೇ ರೀತಿಯಾಗಿರುತ್ತೆ. ಎರಡನೇ ರೀತಿಯಾಗಿ ಈಗ ನಾವೆಲ್ಲ ನೋಡಿರ್ಬೋದು, ಆಲ್ರೆಡಿ ನೀವು ಏನಾದರೂ ಝೊಮ್ಯಾಟೊ ಯೂಸ್ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಿರುತ್ತೆ. ಇನ್ ಕೇಸ್ ನೀವು ಯೂಸ್ ಮಾಡ್ತಾ ಇಲ್ಲ ಅಂದ್ರೂ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪಾ ಅಂದ್ರೆ, ಯೂಶುವಲಿ ಒಬ್ಬ ಕಾಮನ್ ಬೇಸಿಕ್ ಯೂಸರ್ ಒಬ್ರು ಇರ್ತಾರೆ ಒಂದು ಆ್ಯಪಲ್ಲಿ, ಅದೇ ರೀತಿ ಪ್ರೋ ಯೂಸರ್ ಅಂತ ಹೇಳ್ತಾರೆ. ಸೊ ಪ್ರೋ ಮೆಂಬರ್ಶಿಪ್ನ ಕೊಡುತ್ತೆ ಝೊಮ್ಯಾಟೊ. ಪ್ರೋ ಮೆಂಬರ್ಶಿಪ್ಪಲ್ಲಿ ಏನಪ್ಪ ಅಂದರೆ ಅವರಿಗೆ ಸ್ಪೆಷಲ್ ಡಿಸ್ಕೌಂಟ್ಸ್ಗಳು, ಸ್ಪೆಷಲ್ ಪರ್ಸೆಂಟೇಜ್ ಬೇಸಿಸ್ ಡಿಸ್ಕೌಂಟ್ಸ್ಗಳೆಲ್ಲ ಸಿಗ್ತಾ ಇರುತ್ತೆ, ಫ್ಲಾಟ್ ಡಿಸ್ಕೌಂಟ್ಸ್ಗಳು ಅವರು ಫುಡ್ ಆರ್ಡರ್ ಮಾಡೋದ್ರ ಮೇಲೆ ಅಥವಾ ರೆಸ್ಟೋರೆಂಟ್ಗೆ ಡೈನಿಂಗ್ ಹೋದರೆ. ಸೊ ಅಲ್ಲಿ ಸ್ಪೆಷಲಿ ಆ ಒಂದು ಪರ್ಟಿಕ್ಯುಲರ್ ಕ್ಯಾಟಗರಿ ವೈಸು ಅವರು ಡಿಸ್ಕೌಂಟ್ಸ್ನ ಆಫರ್ ಮಾಡ್ತಾರೆ. ಯಾರಿಗೆ ಅಂತ ಅಂದರೆ ಆ ಪರ್ಟಿಕ್ಯುಲರ್ ಮೆಂಬರ್ಶಿಪ್ ತೊಗೊಂಡವ್ರಿಗೆ. ಸೊ ಈ ಮೆಂಬರ್ಶಿಪ್ ತೊಗೊಳ್ಬೇಕು ಜನಗಳು ಅಂತ ಅಂದರೆ ಅದಕ್ಕೆ ದುಡ್ಡು ಕೊಡಬೇಕಾಗುತ್ತೆ. ಸೊ ಇದು ಎರಡನೇ ರೀತಿಯಿಂದ ರೆವಿನ್ಯೂ ಜನರೇಟ್ ಮಾಡುವಂಥದ್ದು ಝೊಮ್ಯಾಟೊ ಬೈ ಸೆಲ್ಲಿಂಗ್ ದ ಪ್ರೋ ಮೆಂಬರ್ಶಿಪ್ ಆಫ್ ದೇರ್ ಕಂಪನಿ. ಸೊ ಈ ಒಂದು ಮೂಲಕ ನೀವು ಕೇಳ್ಬೋದು ಎಷ್ಟು ಜನ ಇದ್ದಾರಪ್ಪ ಮೇಜರ್ ಆಗಿ ಈಗಿರೋ ಪರ್ಟಿಕ್ಯುಲರ್ ಕಂಡೀಷನಲ್ಲಿ. ಬೈ ಡಿಸೆಂಬರ್ 2020 ಅಷ್ಟೊತ್ತಿಗೆ 1.4 ಮಿಲಿಯನ್ನಷ್ಟು ಯೂಸರ್ಸ್ ಈ ಒಂದು ಪರ್ಟಿಕ್ಯುಲರ್ ಕಂಪನಿಗೆ ಪ್ರೋ ಮೆಂಬರ್ಶಿಪ್ಪಲ್ಲಿ ರಿಜಿಸ್ಟರ್ ಆಗಿರುವಂಥ ಮೆಂಬರ್ಸ್ಗಳಾಗಿರ್ತಾರೆ. ಸೊ ಆಲ್ಮೋಸ್ಟ್ 14 ಲಕ್ಷ ಜನ. ಇದು ಬಹಳ ಒಳ್ಳೆ ನಂಬರ್ ಆಗಿರುತ್ತೆ ಯಾವುದೇ ಒಂದು ಕಂಪನಿಗೆ. ಬಿಕಾಸ್ 14 ಲಕ್ಷ ಜನ ಒಂದು ಪರ್ಟಿಕ್ಯುಲರ್ ಪ್ರೋ ಮೆಂಬರ್ಶಿಪ್ನ ತಗೊಳ್ತಾ ಇದ್ದಾರೆ ಅಂತಂದರೆ ಒಂದು ಕಂಪನಿ ಒಳ್ಳೆ ರೆವೆನ್ಯೂ ಜನರೇಟ್ ಮಾಡ್ತಾ ಇರುತ್ತೆ ಅಂತ ನಾವು ಊಹಿಸಬಹುದು. ಸೊ ಇನ್ನು ಮೂರನೇ ರೀತಿ ಏನಪ್ಪಾ ಅಂತ ಅಂದ್ರೆ ಸಬ್ಸಿಡರಿ ಹೈಪರ್ ಪ್ಯೂರ್ ಅಂತ ಕರೀತಾರೆ. ಸೊ ಬೇಸಿಕಲಿ ಏನಪ್ಪಾ ಅಂತ ಅಂದ್ರೆ ರೆಸ್ಟೋರೆಂಟ್ಸ್ಗೆ ಬೇಕಾಗಿರುವಂತಹ ರಾ ಮಟೀರಿಯಲ್ಸ್ಗಳೇನಿದೆಯೋ. ಸೊ ಈಗ ಬೇಸಿಕಲಿ ಒಂದು ರೆಸ್ಟೋರೆಂಟ್ಗೆ ರಾ ಮಟೀರಿಯಲ್ಸ್ ಅಂದ್ರೆ ಏನು, ಬೇಸಿಕ್ ಫುಡ್ ಪ್ರಿಪರೇಷನ್ಗೆ ಬೇಕಾಗಿರೋ ತರಕಾರಿಗಳಿರ್ಬೋದು ಅಥವಾ ಕಾಳುಗಳಿರ್ಬೋದು. ಸೊ ಈ ಥರ ರಾ ಮಟೀರಿಯಲ್ಸ್ಗಳನ್ನು ಸಪ್ಲೈ ಮಾಡೋದು ಕೂಡ ಈ ಒಂದು ಪರ್ಟಿಕ್ಯುಲರ್ ಕಂಪ್ನಿ ಬಿಸ್ನೆಸ್ ಆಗಿರುತ್ತೆ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಇದು ಈ ಪರ್ಟಿಕ್ಯುಲರ್ ಟೈಪ್ ಬಿಸ್ನೆಸ್ ಇದೆ ಝೊಮ್ಯಾಟೊದ್ದು ಅಂತ. ಇದು ಕೂಡ ಒಂದು ಬಿಸ್ನೆಸ್ ಈ ಒಂದು ಪರ್ಟಿಕ್ಯುಲರ್ ಕಂಪನಿಯಲ್ಲಿ ಇರುತ್ತೆ. ಸೊ ಆಲ್ಮೋಸ್ಟ್ 6,000 ರೆಸ್ಟೋರೆಂಟ್ಸ್ಗಳಿಗೆ ಈ ಥರ ಒಂದು ಬಿಸ್ನೆಸ್ನ ಇಟ್ಕೊಂಡಿದೆ ಈ ಒಂದು ಕಂಪನಿ ಸದ್ಯಕ್ಕೆ. ಡಿಸೆಂಬರ್ 2020 ವೈಸ್ ಡೇಟಾ ನೋಡಬೇಕಾದ್ರೆ ಎಲ್ಲೆಲ್ಲಿಯಪ್ಪ ಅಂತಂದರೆ 6 ಮೇಜರ್ ಸಿಟೀಸ್ ಆಫ್ ಇಂಡಿಯಾದಲ್ಲಿ ಈ ಒಂದು ಬಿಸ್ನೆಸ್ಸನ್ನು ಈ ಒಂದು ಕಂಪನಿ ಇಟ್ಕೊಂಡಿದೆ. ಇನ್ನು ನಾಲ್ಕನೇ ರೀತಿಯಾಗಿ ಬಂದರೆ ರೆವಿನ್ಯೂ ಜನರೇಟ್ ಆಗೋದು ಫುಡ್ ಡೆಲಿವರಿಯಿಂದ. ಸೊ ಆಬ್ವಿಯಸ್ಲಿ ಇದೆ ಮೇನ್ ಒಂದು ಬಿಸ್ನೆಸ್ ಆಗಿದೆ ಈ ಒಂದು ಕಂಪನಿ. ಇದು ಫುಡ್ ಡೆಲಿವರಿ ಮಾಡುತ್ತೆ. ಯೂಸರ್ ಆನ್ಲೈನಲ್ಲಿ ಆರ್ಡರ್ ಮಾಡ್ತಾರೆ ಫುಡ್ನ, ಅಲ್ಲಿಂದ ತಂದು ಕೊಡ್ತಾರೆ. ಅವರು ಮಿಡ್ಲಲ್ಲಿ ಏಜೆಂಟ್ ಆಗಿ ವರ್ಕ್ ಮಾಡ್ತಾರೆ ಬಿಟ್ವೀನ್ ದ ಯೂಸರ್ ಅಂಡ್ ದ ರೆಸ್ಟೋರೆಂಟ್. ಈ ಒಂದು ಪರ್ಟಿಕ್ಯುಲರ್ ಆ್ಯಪ್ ಏನಿದೆಯೋ ಒಂದು ಬ್ರಿಡ್ಜ್ ಆಗಿ ವರ್ಕ್ ಮಾಡುತ್ತೆ ಫುಡ್ಡನ್ನು ರೆಸ್ಟೋರೆಂಟಿಂದ ಯೂಸರ್ಸ್ಗೆ ತಲುಪಿಸೋದ್ರಲ್ಲಿ. ಸೊ ಇಲ್ಲಿ ಅವರು ರೆಸ್ಟೋರೆಂಟ್ಸ್ ಹಾಗೆ ಯೂಸರ್ಸ್ ಎರಡೂ ಕಡೆಯಿಂದನೂ ಕಮಿಷನ್ಸ್ಗಳನ್ನು ತಗೊಳ್ತಾರೆ. ಇದು ನಾಲ್ಕನೇ ರೀತಿಯಿಂದ ರೆವಿನ್ಯೂ ಜನರೇಟ್ ಮಾಡುವಂತಹ ರೀತಿ ಈ ಒಂದು ಪರ್ಟಿಕ್ಯುಲರ್ ಕಂಪನಿದು. ಸೊ ನೆಕ್ಸ್ಟ್ ಕ್ವಶನ್ ಮೈಂಡಿಗೆ ಬರೋದೇನಪ್ಪ, ಬರೀ ಇಂಡಿಯಾದಲ್ಲಿ ಮಾತ್ರ ಈ ಒಂದು ಬಿಸ್ನೆಸ್ ಇದೆಯಾ ಇವ್ರದ್ದು? ಇಂಡಿಯಾದಲ್ಲಿ ಮಾತ್ರ ಬಿಸ್ನೆಸ್ ರನ್ ಮಾಡ್ತಾ ಇದ್ದಾರಾ? ಬೇರೆ ಕಂಟ್ರಿಗಳಲ್ಲಿ ಏನಾದ್ರು ಬಿಸ್ನೆಸ್ಗಳಿದೆಯಾ? ಎಸ್, ಬೇರೆ ಕಂಟ್ರಿಗಳಲ್ಲೂ ಕೂಡ ಈ ಒಂದು ಕಂಪನಿ ಬಿಸ್ನೆಸ್ ರನ್ ಆಗುತ್ತೆ. ಇಂಡಿಯಾ ಬಿಟ್ಟು 23 ಫಾರಿನ್ ಕಂಟ್ರೀಸ್ಗಳಲ್ಲಿ ಈ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ರನ್ ಆಗ್ತಾ ಇದೆ ಝೊಮ್ಯಾಟೊದ್ದು. ಮೇಜರ್ ಕಂಟ್ರಿಗಳು, ಈಗ ಅರೇಬಿಯನ್ ಕಂಟ್ರೀಸ್ ಇರಬಹುದು ಅಥವಾ USA ಇರಬಹುದು, ನ್ಯೂಜಿಲ್ಯಾಂಡ್ ಇರಬಹುದು, ಇಂಡೋನೇಷ್ಯಾ, ಫಿಲಿಪೀನ್ಸ್. ಸೊ ಈ ಥರ ಮೇಜರ್ ಕಂಟ್ರೀಸ್ಗಳಲ್ಲೂ ಕೂಡ ಈ ಒಂದು ಬಿಸ್ನೆಸ್ ರನ್ ಆಗ್ತಾ ಇದೆ. ಆದರೆ 90% ಆಫ್ ದ ಬಿಸ್ನೆಸ್ ಈ ಕಂಪನಿಗೆ ಬರ್ತಾ ಇರುವಂಥದ್ದು ಇಂಡಿಯಾದಿಂದ. ಸೊ ಇದು ಈ ಕಂಪನಿಯ ಬೇಸಿಕ್ಸ್ ಆಫ್ ಫಂಡಮೆಂಟಲ್ಸ್ ಆಗಿದೆ. ಸೊ ಈಗ ಏನು ಅಂತ ಅಂದರೆ ಒಂದು ಕಂಪನಿ ಯಾವ ರೀತಿ ಬೆಳೆದು ಬಂತು, ಏನಿದ್ರ ಹಿಸ್ಟ್ರಿ ಏನು, ಇದರ ಕಾಂಪಿಟೇಟರ್ಸ್ಗಳು ಯಾರ್ಯಾರು, ಈ ಒಂದು ಇಂಡಸ್ಟ್ರಿ ರಿವ್ಯೂಗಳು ಏನೇನಿದೆ, ಹೆಂಗಿದೆ ಈ ಒಂದು ಇಂಡಸ್ಟ್ರಿ ಯಾವ ಥರ ರನ್ ಆಗ್ತಾ ಇದೆ ಇವತ್ತಿರೋ ಪ್ರೆಸೆಂಟ್ ಕಂಡೀಷನಲ್ಲಿ ಅಂತ ನಾವು ಇಲ್ಲಿವರೆಗೂ ತಿಳ್ಕೊಂಡ್ವಿ. ಇವಾಗ ಇಂಡಸ್ಟ್ರಿ ರಿವ್ಯೂವನ್ನು ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಕೆ ಹೋಗ್ತಾ ಇದೀವಿ. ಅಂದರೆ ಏನು, ಈಗ ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ ಏನು ಸ್ಕೋಪ್ ಇದೆ ನೆಕ್ಸ್ಟ್ ಫ್ಯೂಚರಲ್ಲಿ ಈ ಫುಡ್ ಡೆಲಿವರಿ ಬಿಸ್ನೆಸ್ ಅಂತ ಬಂದರೆ, ಹಾಗೆ ಇದರಲ್ಲಿ ಏನೇನೆಲ್ಲ ಇನ್ಫಾರ್ಮೇಷನ್ಸ್ಗಳನ್ನ ನಾವು ಕಲೆಕ್ಟ್ ಮಾಡ್ಬೋದು ಅಂತ ಇವಾಗ ನೋಡೋಣ. ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಫುಡ್ ಡೆಲಿವರಿ ಬಿಸ್ನೆಸ್ ಅಂತ ಬಂದರೆ GOV ಅಂತ ಕರೀತಾರೆ, ಗ್ರಾಸ್ ಆರ್ಡರ್ ವ್ಯಾಲ್ಯೂ. ಇದೇ ಇಂಡಿಕೇಟ್ ಮಾಡುತ್ತೆ ಎಷ್ಟು ಆರ್ಡರ್ಸ್ಗಳು ಬರುತ್ತೆ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್. ಈ ಫುಡ್ ಡೆಲಿವರಿ ಬಿಸ್ನೆಸ್ ಅಂತ ಬಂದರೆ ಎಷ್ಟು ಆರ್ಡರ್ಸ್ಗಳು ಬರುತ್ತೆ ಅನ್ನೋದನ್ನು GOVಯಲ್ಲಿ ಮಾನಿಟರ್ ಮಾಡ್ತಾರೆ. ಈ GOV ಗ್ರಾಸ್ ಆರ್ಡರ್ ವ್ಯಾಲ್ಯೂ ಏನಿದೆಯೋ ಇದು ಬಹಳ ಇಂಪ್ಯಾಕ್ಟ್ ಆಗುತ್ತೆ. ಯಾವಾಗ ಅಂತ ಅಂದರೆ 2020ಯಲ್ಲಿ ಸ್ಟಾರ್ಟಿಂಗಲ್ಲಿ ಬಹಳ ಹೊಡೆತ ಬೀಳುತ್ತೆ ಇದಕ್ಕೆ. ಯಾಕೆ ಅಂತ ಅಂದರೆ ಕೊರೋನಾ ಹಿಟ್ ಆಗುತ್ತೆ ಆ ಟೈಮಲ್ಲಿ. COVID-19 ಏನು ಆ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೋ ಆವಾಗ ಜನಗಳಿಗೆ ಒಂದು ಭಯ ಶುರು ಆಗುತ್ತೆ, ಹೆಂಗಪ್ಪ ಆರ್ಡರ್ ಮಾಡೋದು ಆನ್ಲೈನಲ್ಲಿ. ಈ ಥರ ಆಗದಾಗ ಏನಾಗಿತ್ತು, ಸಡನ್ನಾಗಿ 2020 ಬಿಗಿನಿಂಗಲ್ಲಿ, ಫಿನಾನ್ಷಿಯಲ್ ಇಯರ್ ಬಿಗಿನಿಂಗಲ್ಲಿ ಬಹಳ ಕಷ್ಟ ಆಗೋಯಿತು. ಸೊ ಫಸ್ಟ್ ಕ್ವಾರ್ಟರು ಬಹಳ ಲಾಸನ್ನು ಅನುಭವಿಸ್ತು ಈ ಒಂದು ಕಂಪನಿ. ಇದೇ ಒಂದು ಕಂಪನಿ ಅಂತಲ್ಲ, ಈ ಥರ ರಿಲೇಟೆಡ್ ಇರೋ ಇಂಡಸ್ಟ್ರಿಗಳೇನಿದೆಯೋ ಬಹಳ ಕಡಿಮೆ ಒಂದು ಆರ್ಡರ್ಸ್ಗಳನ್ನು ತಗೊಳ್ತಾ ಇತ್ತು ಆ ಟೈಮಲ್ಲಿ. ನೀವು ಸ್ಕ್ರೀನಲ್ಲಿ ನೋಡಬಹುದು. ಅದಾದಮೇಲೆ ನೆಕ್ಸ್ಟ್ ಕ್ವಾರ್ಟರ್ ಬೈ ಕ್ವಾರ್ಟರ್ ಬಹಳ ಪಿಕಪ್ ಆಯಿತು. ಏನಕ್ಕೆ ಅಂತಂದರೆ ಜನಗಳು ನಂಬೋಕೆ ಶುರು ಮಾಡಿದ್ರು, ಆರ್ಡರ್ಸ್ಗಳನ್ನ ಆರ್ಡರ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಆನ್ಲೈನಲ್ಲಿ. ಅದ್ರ ಮೂಲಕ ಕ್ವಾರ್ಟರ್ ಬೈ ಕ್ವಾರ್ಟರ್ ನೆಕ್ಸ್ಟ್ ಒಳ್ಳೆ ಒಂದು ಇಂಪ್ರೂವ್ಮೆಂಟನ್ನು ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿ ಕಾಣುತ್ತೆ. ಸೊ ಇನ್ನು ನೆಕ್ಸ್ಟ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿ ವೈಸ್,
ಏನೇನೆಲ್ಲ ರೀತಿಯಲ್ಲಿ ಇವರು ಬಿಸ್ನೆಸ್ ಮಾಡ್ತಿದ್ದಾರೆ. ಸೊ ಬೇಸಿಕಲಿ 3 ಕ್ಯಾಟಗರೀಸಲ್ಲಿ ಬಿಸ್ನೆಸ್ಸನ್ನು ರನ್ ಮಾಡ್ತಾ ಇರೋರು. ಒಂದು ಡೈನಿನ್, ಎರಡನೇದು ಟೇಕ್ ಅವೇ ಅಂತ ಹೇಳ್ತಾರೆ, ಮೂರನೇದು ಡೆಲಿವರಿ. ಸೊ ಇದ್ರ ಸಿಂಪಲ್ ಆಗಿ ಅರ್ಥ ಮಾಡಿಸ್ಬೇಕು ಅಂತ ಅಂದರೆ, ಈಗ ಡೈನಿನ್ ಅಂತ ಅಂದರೆ ನಾವು ರೆಸ್ಟೋರೆಂಟ್ಸ್ನ ಬುಕ್ ಮಾಡಿ ಅಲ್ಲೇ ಹೋಗಿ ಊಟ ಮಾಡೋವಂಥದ್ದು ಒಂದು. ಎರಡನೇದು ನೆಕ್ಸ್ಟ್ ಫುಡ್ಡನ್ನು ಆರ್ಡರ್ ಮಾಡಿ ಆ ಫುಡ್ಡನ್ನು ಅಲ್ಲಿಂದ ನಾವೇ ಹೋಗಿ ಖುದ್ದಾಗಿ ತೊಗೊಂಬರೋದು, ಅದಕ್ಕೆ ನಾವು ಟೇಕ್ ಅವೇ ಅಂತ ಕರಿತೀವಿ. ಮೂರನೇದು ಡೆಲಿವರಿ. ಸೊ ಇಲ್ಲೇನಪ್ಪ ಅಂತಂದರೆ ಯೂಸರ್ ಆರ್ಡರ್ ಮಾಡ್ತಾರೆ ಫುಡ್ಡನ್ನು, ಆರ್ಡರ್ ಮಾಡಿರೋ ಫುಡ್ಡನ್ನು ಅವರು ಮನೆವರೆಗೂ ಅವರ ಏಜೆಂಟ್ ಥ್ರೂ ತಲುಪಿಸ್ತಾರೆ. ಸೊ ಈ ಮೂರನ್ನು ನೋಡಿದಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಮೂರನೇ ರೀತಿ ಏನು ಡೆಲಿವರಿ ಇದೆಯೋ, ಆನ್ಲೈನ್ ಡೆಲಿವರಿ ಡೈರೆಕ್ಟ್ ಮನೆಗೆ ತಂದು ಕೊಡ್ತಾರೋ, ಈ ಒಂದು ಪರ್ಟಿಕ್ಯುಲರ್ ಕ್ಯಾಟಗರಿಗೆ ಬಹಳ ಸ್ಕೋಪ್ ಇರುತ್ತೆ. ಸೊ CLSA ಅನ್ನೋ ಒಂದು ಗ್ರೂಪ್ ಬರುತ್ತೆ, ಕಮ್ಯುನಿಟಿ ಬರುತ್ತೆ, ಇವರು ಎಸ್ಟಿಮೇಷನ್ ಮಾಡಿದ್ದಾರೆ ನೆಕ್ಸ್ಟ್ 2026 ಒಳಗಡೆಗೆ 2026 ಒಳಗಡೆಗೆ $3.5 ಬಿಲಿಯನ್ ಇರುವಂತಹ ಮಾರ್ಕೆಟ್ ಸೈಜ್ ಏನಿದೆಯೋ ಪ್ರೆಸೆಂಟ್ ಈ ಪರ್ಟಿಕ್ಯುಲರ್ ಫೀಲ್ಡ್ದು, ಇದು $11 ಬಿಲಿಯನ್ ರೀಚ್ ಆಗೋ ರೀತಿಯಲ್ಲಿ ಇದೆ ನೆಕ್ಸ್ಟ್ ಲೆವೆಲಲ್ಲಿ, ವಿಚ್ ಈಸ್ ಆಲ್ಮೋಸ್ಟ್ ಮೋರ್ ದ್ಯಾನ್ 3 ಟೈಮ್ಸ್ನಷ್ಟು ಗ್ರೋತ್ ಇದೆ ಈ ಒಂದು ಪರ್ಟಿಕ್ಯುಲರ್ ಫೀಲ್ಡ್ಗೆ ನೆಕ್ಸ್ಟ್ 2026 ಒಳಗಡೆಗೆ ಅನ್ನೋ ಒಂದು ಫೋರ್ಕ್ಯಾಸ್ಟ್ನ CLSA ಅನ್ನೋ ಒಂದು ಗ್ರೂಪ್ ಏನಿದೆಯೋ, ಕಮ್ಯುನಿಟಿ ಏನಿದೆಯೋ, ಅದು ಫೋರ್ಕ್ಯಾಸ್ಟ್ ಮಾಡಿದೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಇದು ನಮಗೆ ತೋರಿಸ್ಕೊಡುತ್ತೆ ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರೀಸ್ಗೆ, ಈ ಒಂದು ಪರ್ಟಿಕ್ಯುಲರ್ ಫುಡ್ ಡೆಲಿವರಿ ಬಿಸ್ನೆಸ್ ಏನಿದೆಯೋ ಇದು ನೆಕ್ಸ್ಟ್ ಒಳ್ಳೆ ಸ್ಕೋಪ್ ಇಟ್ಕೊಂಡಿದೆ. ಯಾಕೆ ಅಂತ ನೀವು ಕೇಳ್ಬೋದು. ಇದರಲ್ಲಿ ಸಿಂಪಲ್ ಆಗಿ ಏನಪ್ಪಾ ಅಂತಂದರೆ, ಇವತ್ತಿನ ದಿನದಲ್ಲಿ ಬರೀ ಪಾಪ್ಯುಲೇಷನ್ ಅಷ್ಟೇ ಅಲ್ಲ, ಪಾಪ್ಯುಲೇಷನ್ ಜೋಡಿಗೆ ಸ್ಮಾರ್ಟ್ಫೋನ್ ಯೂಸರ್ಸ್ಗಳು ಜಾಸ್ತಿ ಆಗ್ತಾ ಇದ್ದಾರೆ. ದಿನೇ ದಿನೇ ಸ್ಮಾರ್ಟ್ಫೋನ್ ಯೂಸರ್ಸ್ಗಳು ಜಾಸ್ತಿ ಆಗ್ತಾ ಇದ್ದಾರೆ. ಹಾಗೆ ಆನ್ಲೈನ್ ಡೆಲಿವರಿ ಅನ್ನೋವಂಥದ್ದು ಏನಿದೆಯೋ ಇದು ನೆಕ್ಸ್ಟ್ ಬರೋ ದಿನಗಳಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ವಹಿಸೋಕೆ ಹೋಗ್ತಾ ಇದೆ. ಯಾಕಂದರೆ ಈಗ ನೋಡಿ, ಇವತ್ತಿನ ಟೈಮ್ಗೆ ನಮಗೀಗ ಲಾಕ್ಡೌನ್ ಇದೆ. ಈ ಟೈಮಲ್ಲಿ ಎಷ್ಟೋ ಜನ ಪಾಪ ಅಡುಗೆ ಮಾಡೋಕೆ ಗೊತ್ತಿಲ್ಲದೆ ಇರೋರು ಅಥವಾ ಬ್ಯಾಚುಲರ್ಸ್ಗಳು ಅವರೆಲ್ಲ ಏನು ಮಾಡೋಕ್ಕಾಗುತ್ತೆ. ಸೊ ಆಬ್ವಿಯಸ್ಲಿ ಅವರು ಆನ್ಲೈನಲ್ಲೇ ಆರ್ಡರ್ ಮಾಡಿ ಫುಡ್ನ ತರಿಸ್ಕೊಂಡು ಊಟ ಮಾಡೋವಂಥ ಪರಿಸ್ಥಿತಿ ಇದೆ ಇವತ್ತಿನ ಕಾಲದಲ್ಲಿ. ಸೊ ಇದನ್ನೆಲ್ಲ ಗಮನಿಸಿದಾಗ ನಮ್ಗೆ ಅರ್ಥ ಆಗೋದೇನಪ್ಪ ಅಂತಂದರೆ, ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿ ವೈಸ್ ಈ ಫುಡ್ ಡೆಲಿವರಿ ಬಿಸ್ನೆಸ್ಗೆ ಬಹಳ ಸ್ಕೋಪ್ ಇದೆ ನೆಕ್ಸ್ಟ್ ಲೆವೆಲ್, ನೆಕ್ಸ್ಟ್ ಬರೋ ದಿನಗಳಲ್ಲಿ ಅನ್ನೋದನ್ನು ನಮಗೆ ಒಂದು ಕ್ಲಿಯರ್ ಇಂಡಿಕೇಶನ್ ಈ ಒಂದು ಎಲ್ಲ ಮಾಹಿತಿಗಳು ನಮಗೆ ತೋರಿಸ್ಕೊಡ್ತಾ ಇದೆ. ಇನ್ನು ನೆಕ್ಸ್ಟ್ ಕಾಂಪಿಟೇಟರ್ಸ್ ವೈಸ್, ಈಗ ಝೊಮ್ಯಾಟೊ ಅಂತ ನಾವು ಪರ್ಟಿಕ್ಯುಲರ್ಲಿ IPO ರಿವ್ಯೂ ಮಾಡ್ತಾ ಇರೋದ್ರಿಂದ ಇದರ ಕಾಂಪಿಟೇಟರ್ಸ್ಗಳು ಯಾರ್ಯಾರು ಇದ್ದಾರೆ ನಾನು ಆಲ್ರೆಡಿ ಹೇಳಿದೆ. ಮೇಜರ್ ಆಗಿ ಸುಮಾರು ಜನ ಇದ್ರು, ಬಟ್ ಇವತ್ತಿನ ಕಾಲಕ್ಕೆ ಮೇಜರ್ ಆಗಿ ಇವರಿಗೆ ಕಾಂಪಿಟೇಟರ್ಸ್ ಬಂದು ಸ್ವಿಗ್ಗಿ ಹಾಗೆ ಅಮೆಜಾನ್ ಫುಡ್. ಸೊ ಇದನ್ನು ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಇವೊಂದು ದೇ ಆರ್ ಟೆಸ್ಟಿಂಗ್ ನಾವು. ಸೊ ಅಮೆಜಾನ್ ಫುಡ್ ಅನ್ನೋದು ಇವತ್ತು ಟೆಸ್ಟ್ ಮಾಡ್ತಾ ಇದೆ ಅವರ ಮಾರ್ಕೆಟ್ ಐಡಿಯಾಸ್ಗಳನ್ನು. ಆದರೆ ಇದು ನೆಕ್ಸ್ಟ್ ಲೆವೆಲಲ್ಲಿ ಒಂದು ದೊಡ್ಡ ಕಂಪನಿ ಆಗೋದ್ರಲ್ಲಿ ಯಾವುದೇ ತರಹದ ಸಂದೇಹ ಇಲ್ಲ. ಸೊ ಹಾಗಾಗಿ ಸ್ವಿಗ್ಗಿ ಮತ್ತು ಅಮೆಜಾನ್ ಫುಡ್ ಅನ್ನೋದು ಈ ಒಂದು ಕಂಪನಿಗೆ ಬಹಳ ದೊಡ್ಡ ಕಾಂಪಿಟೇಟರ್ಸ್ಗಳಾಗಿರ್ತಾರೆ. ಬಟ್ ಇಲ್ಲೇನಪ್ಪ ಅಂತ ಅಂದರೆ, ಇಂಡಿಯಾದಲ್ಲಿ ಮೊದಲನೇ ಬಾರಿಗೆ ಫುಡ್ ಡೆಲಿವರಿ ಬಿಸ್ನೆಸ್ ರಿಲೇಟೆಡ್ ಇರುವಂತಹ ಒಂದು ಕಂಪನಿ ಲಿಸ್ಟ್ ಆಗ್ತಾ ಇರೋದು ಸ್ಟಾಕ್ ಮಾರ್ಕೆಟಲ್ಲಿ ಮೊದಲನೇ ಬಾರಿಗೆ, ಅದು ಝೊಮ್ಯಾಟೊ ಆಗಿದೆ. ಬಟ್ ಇಲ್ಲಿ ಸ್ವಿಗ್ಗಿ ಮತ್ತು ಅಮೆಜಾನ್ ಏನಿದೆ ಅದು ಇನ್ನೂ ಅನ್ಲಿಸ್ಟೆಡ್. ಸೊ ಅದು ಇನ್ನೂ ಸ್ಟಾಕ್ ಮಾರ್ಕೆಟ್ಗೆ ಲಿಸ್ಟ್ ಆಗಿಲ್ಲ. ಆದರೆ ಝೊಮ್ಯಾಟೊ ಬಂದು IPO ಆಲ್ರೆಡಿ ಅಪ್ಲೈ ಮಾಡಿದೆ. ಸೊ ಅಮೆಜಾನ್ ಇಂಡಿಯಾ ಏನಿದೆಯೋ ಲಾಸ್ಟ್ ಇಯರಿಂದ ಅವರ ಫುಡ್ ಬಿಸ್ನೆಸ್ ನಾನು ಆಲ್ರೆಡಿ ಹೇಳಿದೆ, ಏನು ಟೆಸ್ಟಿಂಗ್ ಮಾಡ್ತಿದ್ದಾರೆ ಮಾರ್ಕೆಟ್ ಟೆಸ್ಟಿಂಗು. ಸೊ ಅವ್ರು ಇನಿಷಿಯಲಿ ಅವರ ಎಂಪ್ಲಾಯೀಸ್ಗಳಿಗೆ ಮಾತ್ರ ಫುಡ್ ಡೆಲಿವರಿ ಮಾಡೋದ್ರ ಮೂಲಕ ಅವರು ಫಸ್ಟ್ ಲೆವೆಲಲ್ಲಿ ಟೆಸ್ಟಿಂಗ್ ಮಾಡಿದರು. ಬಟ್ ಇವತ್ತಿಗೆ 1/4 ಆಫ್ ಬೆಂಗಳೂರನ್ನ ಅವ್ರು ಆಲ್ರೆಡಿ ಕವರ್ ಮಾಡಿದ್ದಾರೆ ಬೈ ಅಕ್ವೈರಿಂಗ್ 2500 ರೆಸ್ಟೋರೆಂಟ್ಸ್ಗಳು. ಸೊ ಇದು ಬಹಳ ಮುಖ್ಯವಾಗಿರುವಂತಹ ಪಾಯಿಂಟ್. ಇಲ್ಲಿ ನಮ್ಗೆ ಅರ್ಥ ಆಗುತ್ತೆ ಕಾಂಪಿಟೇಷನ್ ಇದೆ, ಮೇಜರ್ ಕಾಂಪಿಟೇಟರ್ಸ್ಗಳು ಬಂದು ಅಮೆಜಾನ್ ಫುಡ್ ಮತ್ತು ಸ್ವಿಗ್ಗಿ ಅನ್ನೋದು ಈ ಕಂಪನಿಗೆ ಮೇಜರ್ ಆಗಿ ಕಾಂಪಿಟೇಟರ್ಸ್ಗಳಾಗಿರ್ತಾರೆ ಇವತ್ತಿನ ಕಾಲಕ್ಕೆ. ಸೊ ಇಲ್ಲಿವರೆಗೂ ನಾವೇನು ನೋಡಿದ್ವೋ, ಕಂಪನಿಯ ಬೇಸಿಕ್ ಹಿಸ್ಟ್ರಿ ಆಯಿತು, ಅದರ ರಿಲೇಟೆಡ್ ಇನ್ಫಾರ್ಮೇಷನ್ ಅರ್ಥ ಮಾಡ್ಕೊಂಡ್ವಿ, ರೆವೆನ್ಯೂ ಹೇಗೆ ಜನರೇಟ್ ಮಾಡುತ್ತೆ, ಇದರ ರಿಲೇಟೆಡ್ ಕಾಂಪಿಟೇಟರ್ಸ್ಗಳು ಯಾರ್ಯಾರು, ಹೇಗಿದೆ ಈ ಬಿಸ್ನೆಸ್ದು, ವೆದರ್ ದಿಸ್ ಬಿಸ್ನೆಸ್ ಹ್ಯಾಸ್ ದ ಸ್ಕೋಪ್ ಆರ್ ನಾಟ್, ನೆಕ್ಸ್ಟ್ ಲೆವೆಲಲ್ಲಿ ಈ ಒಂದು ಬಿಸ್ನೆಸ್ಗೆ ಒಳ್ಳೆ ವ್ಯಾಲ್ಯೂ ಇದೆಯಾ ಇಲ್ವಾ ನೆಕ್ಸ್ಟ್ ಒಂದು ಬರೋ ದಿನಗಳಲ್ಲಿ ಅನ್ನೋದನ್ನು ನಾವು ಸುಮಾರು ಇನ್ಫಾರ್ಮೇಷನ್ಸ್ ಕಲೆಕ್ಟ್ ಮಾಡೋದರ ಮೂಲಕ ಅರ್ಥ ಮಾಡ್ಕೊಂಡ್ವಿ. ಇವಾಗ ನಾವು ಇದರ ನಂಬರ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ವಿ. ಫಿನಾನ್ಷಿಯಲ್ ನಂಬರ್ಸ್ ಅಂತ ಏನು ಕರಿತೀವೋ, ಹಣಕಾಸಿನ ವ್ಯವಹಾರಗಳು ಏನು ನಡೀತಾ ಇದೆಯೋ ಕಂಪನಿಲಿ, ಅದನ್ನು ನಂಬರ್ಗಳ ಮೂಲಕ ಕ್ವಾಂಟಿಫೈ ಮಾಡಿ ಅರ್ಥ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ವಿ. ಯಾವ ರೀತಿಯಲ್ಲಿ ಈ ಒಂದು ಬಿಸ್ನೆಸ್ ರನ್ ಆಗ್ತಾ ಇದೆ, ಯಾವ ರೀತಿಯಲ್ಲಿ ಈ ಒಂದು ಕಂಪನಿ ಬಿಸ್ನೆಸ್ನ ನಡೆಸ್ತಾ ಇದೆ ಈಗಿರೋ ಕಂಡೀಷನಲ್ಲಿ ಅಂತ ನಾವು ಇವಾಗ ಅರ್ಥ ಮಾಡ್ಕೊಳ್ಳೋಣ. ಸೊ ಈ ಡೇಟಾ, ಈ ನಂಬರ್ಸನ್ನು ಅರ್ಥ ಮಾಡೋದಕ್ಕೆ ನಾನು ನಿಮಗೆ ಸ್ಕ್ರೀನ್ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಸ್ಕ್ರೀನಲ್ಲಿ ನೋಡ್ಬೋದು ನೀವು, ಇಮಿಡಿಯೇಟ್ ಗ್ಲಾಮ್ಸ್ ರೆವಿನ್ಯೂ ಡೀಟೇಲ್ಸ್ ತೋರಿಸ್ತಾ ಇದೆ, ನೆಟ್ ಪ್ರಾಫಿಟ್ ಏನಿತ್ತು ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಏನಿತ್ತು ಈ ಕಂಪನಿದು ಅನ್ನೋದನ್ನು ಇನ್ ಡೀಟೇಲ್ ಆಗಿ ಕ್ರೋರ್ಸಲ್ಲಿ. ಸೊ ಈ ನಂಬರ್ಸ್ಗಳೇನಿದೆ ಇದು ಕ್ರೋರ್ಸಲ್ಲಿರುತ್ತೆ, ಕ್ರೋರ್ಸ್ ರುಪೀಸಲ್ಲಿರುತ್ತೆ. ಸೊ ಈ ಒಂದು ನಂಬರ್ಸ್ಗಳನ್ನ ನೋಡಿದ ತಕ್ಷಣ ನಮ್ಗೆ ಅರ್ಥ ಆಗೋದು, ನೆಟ್ ಪ್ರಾಫಿಟ್ ಕಾಲಮ್ನ ನೋಡಿ ಫಿನಾನ್ಷಿಯಲ್ ಇಯರ್ 18ಇಂದ ಟಿಲ್ ಸೋ ಫಾರ್ ಕಂಪನಿ ಲಾಸಲ್ಲಿ ರನ್ ಆಗ್ತಾ ಇದೆ. ಇಯರ್ ಆನ್ ಇಯರ್ ಲಾಸೇ ಬುಕ್ ಮಾಡಿದೆ, ಬಿಕಾಸ್ ಮೈನಸಲ್ಲಿದೆ, ನೆಟ್ ಪ್ರಾಫಿಟ್ ವ್ಯಾಲ್ಯೂ ಏನಿದೆ ಮೈನಸಲ್ಲಿದೆ. ಈ ಒಂದು ಇಟ್ ಹ್ಯಾಸ್ ಜನರೇಟೆಡ್ ದ ರೆವಿನ್ಯೂ, ಬಟ್
ಎಕ್ಸ್ಪೆನ್ಸ್ಗಳು ಜಾಸ್ತಿ ಇರೋದ್ರಿಂದ ನೆಟ್ ಪ್ರಾಫಿಟ್ ಏನಿದೆಯೋ ಅದು ನೆಗೆಟಿವ್ ಅಲ್ಲಿದೆ. ಸೊ ವಿಚ್ ಈಸ್ ಲಾಸಲ್ಲಿದೆ ಸದ್ಯಕ್ಕೆ ಕಂಪನಿ ಅಂತ ನಾವು ಹೇಳ್ಬೋದು ಲಾಸ್ಟ್ 3 ಮೇಜರ್ ಫಿನಾನ್ಷಿಯಲ್ ಇಯರ್ಸ್ಗಳಿಂದ. ಸೊ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಫಿನಾನ್ಷಿಯಲಿ ಅಂತ ಬಂದರೆ, ಈ ಫಿನಾನ್ಷಿಯಲ್ ಮೆಟ್ರಿಕ್ಸಲ್ಲಿ ಅಂತ ಬಂದರೆ, ಈ ಕಂಪನಿಯಲ್ಲಿ ಯಾವುದೇ ತರಹದ ಸಾಲಗಳಿಲ್ಲ. ಸೊ ಇದು ಡೆಪ್ಟ್ ಫ್ರೀ ಕಂಪನಿ ಆಗಿರುತ್ತೆ. ಯಾವುದೇ ತರಹದ ಲೋನ್ಗಳು ಈ ಒಂದು ಕಂಪನಿಯಲ್ಲಿ ಇಲ್ಲ. ಇದು ಬಹಳ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಯಾವುದೇ ಒಂದು ಕಂಪನಿಯಲ್ಲಿ ಸಾಲ ಇಲ್ಲ ಅಂತ ಅಂದರೆ ಆಬ್ವಿಯಸ್ಲಿ ಅದು ಒಂದು ಒಳ್ಳೆಯ ಪಾಯಿಂಟ್ ಆಗುತ್ತೆ ಕನ್ಸಿಡರ್ ಮಾಡೋದ್ರಲ್ಲಿ. ಫಂಡಮೆಂಟಲಿ ಈ ಒಂದು ಕಂಪನಿ ಚೆನ್ನಾಗಿದೆ ಅಂತ ಹೇಳಬಹುದು. ಇನ್ನೊಂದು ಏನಪ್ಪ ಅಂತ ಅಂದರೆ, ಈಗ 2020ಯಲ್ಲಿ ಸ್ವಲ್ಪ ಬಿಸ್ನೆಸ್ ಪ್ರಾಬ್ಲಮ್ ಆಯಿತು, ಬಿಸ್ನೆಸ್ಗೆ ಕಷ್ಟ ಆಯಿತು ಕೊರೋನಾದಿಂದ ಅಂತ ನಾನು ಆಲ್ರೆಡಿ ಹೇಳಿದೆ ನಿಮಗೆ ಆಗಲೇ. ಸೊ ಆ ನಿಟ್ಟಿನಲ್ಲಿ 2020 ಇಯರಲ್ಲಿ ಈ ಒಂದು ಕಂಪನಿ 403 ಮಿಲಿಯನ್ಸ್ನಷ್ಟು ಆರ್ಡರ್ಸ್ಗಳನ್ನು ಪಡೆದಿರುತ್ತೆ. ಎಷ್ಟು ವ್ಯಾಲ್ಯೂದಪ್ಪ, ಗ್ರಾಸ್ ಆರ್ಡರ್ ವ್ಯಾಲ್ಯೂ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸೊ ಎಷ್ಟು ವ್ಯಾಲ್ಯೂಗೆ ಅಂತ ಅಂದರೆ ಅರೌಂಡ್ 11,220 ಕ್ರೋರ್ಸ್ನಷ್ಟು ವ್ಯಾಲ್ಯೂ ಇರುವಂತಹ ಆರ್ಡರ್ಸ್ಗಳನ್ನ 403 ಮಿಲಿಯನ್ಸ್ ಆರ್ಡರ್ ಮೂಲಕ ಪಡೆಯೋದ್ರ ಮೂಲಕ 2020ಯಲ್ಲಿ ಈ ನಂಬರ್ಸ್ಗಳು ಇರುತ್ತೆ. ಸೊ ಈ ನಂಬರ್ ಇಮಿಡಿಯೇಟ್ ಆಗಿ ಇಂಪ್ಲಿಕೇಟ್ ಮಾಡುತ್ತೆ ದಟ್ ಏನಪ್ಪಾ ಅಂತ ಅಂದ್ರೆ 2020ಯಲ್ಲಿ ಈ ಒಂದು ಬಿಸ್ನೆಸ್ಗೆ ಬಹಳ ತೊಂದರೆ ಆಗಿತ್ತು ಕೊರೋನಾದಿಂದ ಇನಿಷಿಯಲ್ ಲೆವೆಲ್ ಅಲ್ಲಿ ಅಂತ ನಮ್ಗೆ ಅರ್ಥ ಆಗುತ್ತೆ. ಆದ್ರೆ ಖುಷಿ ವಿಷಯ ಏನಪ್ಪಾ ಅಂತ ಅಂದ್ರೆ ನೆಕ್ಸ್ಟ್ ಫಿನಾನ್ಷಿಯಲ್ ಇಯರ್ 2021 ಬರೀ 9 ತಿಂಗಳಲ್ಲಿ 155 ಮಿಲಿಯನ್ ಆರ್ಡರ್ಸ್ ಗಳನ್ನ ಪಡೆಯೋದ್ರ ಮೂಲಕ ಆಲ್ಮೋಸ್ಟ್ 619 ಕ್ರೋರ್ಸ್ನಷ್ಟು ಗ್ರಾಸ್ ಆರ್ಡರ್ ವ್ಯಾಲ್ಯೂವನ್ನು ಪಡ್ಕೊಳ್ಳುತ್ತೆ ಈ ಒಂದು ಕಂಪನಿ. ಸೊ ಇಲ್ಲಿ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಎಷ್ಟು ಮೇಜರ್ ಹಿಟ್ ಆಗಿದೆ ಇನ್ ಟರ್ಮ್ಸ್ ಆಫ್ ದ ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ಕೊರೋನಾದಿಂದ ಬಹಳ ಒಂದು ಇಂಪ್ಯಾಕ್ಟ್ ಆಗಿದೆ ಅನ್ನೋದು ನಮಗೆ ಕ್ಲೀನಾಗಿ ಕಾಣಿಸುತ್ತೆ. ಬಟ್ ಬರೀ 9 ತಿಂಗಳಲ್ಲಿ ಇಷ್ಟೊಂದು ಒಳ್ಳೆಯ ನಂಬರ್ನ ಜನರೇಟ್ ಮಾಡಿರೋದು ಈ ಒಂದು ಕಂಪನಿ ಎಂದು ಇಂಥ ಒಂದು ಸಮಯದಲ್ಲಿ ಬಹಳ ಒಂದು ಒಳ್ಳೆಯ ಪಾಯಿಂಟನ್ನು ಇಂಡಿಕೇಟ್ ಮಾಡುತ್ತೆ. ಹಾಗೆ ಆರ್ಡರ್ ವೈಸ್ ಇನ್ಫಾರ್ಮೇಶನ್ ನೋಡಿದಾಗ, ಆರ್ಡರ್ ವೈಸ್ ಅಮೌಂಟ್ ಅನ್ನ ನೋಡಿದಾಗ 278 ರುಪೀಸ್ ಪರ್ ಆರ್ಡರ್ ಇರುತ್ತೆ 2020 ಫಿನಾನ್ಷಿಯಲ್ ಇಯರ್ ಅಲ್ಲಿ. ಅದು 398 ವರ್ಗು ಮೂವ್ ಆಗುತ್ತೆ ಬರೀ 9 ತಿಂಗಳಲ್ಲಿ 2021 ಫಿನಾನ್ಷಿಯಲ್ ಇಯರ್ ಅಲ್ಲಿ. ಸೊ ಇದು ಬಹಳ ಮುಖ್ಯವಾಗಿರುತ್ತೆ ಈ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ. ಈ ಒಂದು ಕೊರೋನಾದಿಂದ ಹಿಟ್ಟಾಗಿದೆ ಅಂತ ಹೇಳಿದ್ರು ಕೂಡ ಪರ್ ಆರ್ಡರ್ ವ್ಯಾಲ್ಯೂ ಏನಿದೆಯೋ ಅದು ಇನ್ಕ್ರೀಸ್ ಆಗ್ತಾ ಇರೋದನ್ನ ನಾವು ಈಸಿಯಾಗಿ ನೋಡಬಹುದು ಇಲ್ಲಿ. ಸೊ ಇನ್ನು ಯೂಸರ್ ಬೇಸ್ ವೈಸ್ ನೋಡಬೇಕು, ಯೂಸರ್ಸ್ ಎಷ್ಟು ಜನ ಇದ್ದಾರೆ ಅಂತ ನೋಡಿದ್ರೆ ಇನಿಷಿಯಲಿ 2018 ಇಂದಾನೆ ಅಂತ ಲೆಕ್ಕ ತಗೊಳ್ಳೋದಾದ್ರೆ ನಾವು ಫಿನಾನ್ಷಿಯಲ್ ಇಯರ್ 0.9 ಮಿಲಿಯನ್ ಅಥವಾ 9 ಲಕ್ಷ ಯೂಸರ್ಸ್ ಏನಿದ್ರು ಅಲ್ಲಿಂದ ನೆಕ್ಸ್ಟ್ ಫಿನಾನ್ಷಿಯಲ್ ಇಯರ್ 2020 ಅಷ್ಟೊತ್ತಿಗೆ 10.7 ಮಿಲಿಯನ್ ಅಂದ್ರೆ ಆಲ್ಮೋಸ್ಟ್ ಮೋರ್ ದನ್ 1 crore ನಷ್ಟು ಯೂಸರ್ಸ್ ಮಂತ್ಲಿ ಟ್ರಾನ್ಸಾಕ್ಷನ್ಸ್ ಮಾಡುವಂತ ಯೂಸರ್ಸ್ಗಳು ಈ ಒಂದು ಕಂಪನಿಗೆ ಇರ್ತಾರೆ. ಹಾಗೆ ಈ ನಂಬರ್ ಮತ್ತೆ ನೆಕ್ಸ್ಟ್ ಲೆವೆಲಲ್ಲಿ ಡ್ರಾಪ್ ಆಗುತ್ತೆ. ಏನಕ್ಕೆ ಅಂತಂದರೆ ನಮ್ಮೆಲ್ರಿಗೂ ಗೊತ್ತು. ಸೊ ಡೈನಿಂಗ್ ಔಟ್ ಅನ್ನೋ ಬಿಸ್ನೆಸ್ ಕ್ಯಾಟಗರಿ ಏನಿದೆಯೋ ಅದು ಕಡಿಮೆ ಆಗುತ್ತೆ. ಬಿಕಾಸ್ ಕೊರೋನಾ ಬಂದಾದಮೇಲೆ ಜನಗಳು ಹೊರಗಡೆಗೆ ಹೋಗಿ ಊಟ ಮಾಡೋದು ಕಡಿಮೆ ಮಾಡ್ತಾರೆ, ಡೈನಿಂಗ್ ಔಟ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಈ ಒಂದು ನಂಬರ್ ಏನಿದೆಯೋ ಮೋರ್ ದ್ಯಾನ್ 1 crore ಟ್ರಾನ್ಸಾಕ್ಷನ್ಸ್ ಆಗುವಂತಹ ಒಂದು ಯೂಸರ್ಸ್ ಏನಿತ್ತು ಅದು 58 ಲ್ಯಾಕ್. ಸೊ 5.8 ಮಿಲಿಯನ್ ಅಥವಾ 58 ಲ್ಯಾಕಿಗೆ ಮತ್ತೆ ವಾಪಸ್ಸು ಕುಸಿದು ಬೀಳುತ್ತೆ. ಸೊ ಬಟ್ ಇಟ್ ಈಸ್ ಫೈನ್. ಐ ಮೀನ್ ಇನ್ ಟರ್ಮ್ಸ್ ಆಫ್ ದ ಓವರ್ ಆಲ್ ಮಾರ್ಕೆಟ್ ಸೈಜ್ನ ನೋಡಿದ್ರೆ ಈ ಒಂದು ಪರ್ಟಿಕ್ಯುಲರ್ ನಂಬರು ಬಹಳ ಒಂದು ಒಳ್ಳೆಯ ಇಂಡಿಕೇಶನ್ನ ಇಂಡಿಕೇಟ್ ಮಾಡುತ್ತೆ. ಸದ್ಯಕ್ಕೆ ಈ ಡೈನಿಂಗ್ ಔಟ್ ಅನ್ನೋ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಏನಿದೆಯೋ ಇನ್ನೂ ಇಂಪ್ರೂವ್ಮೆಂಟ್ ಆಗೋದ್ರಲ್ಲಿದೆ. ಅದು ಇಂಪ್ರೂವ್ಮೆಂಟ್ ಆದರೆ ಪಾಸಿಬಲಿ ಈ ಒಂದು ಪರ್ಟಿಕ್ಯುಲರ್ ನಂಬರ್ ಇನ್ಕ್ರೀಸ್ ಆಗುವಂತಹ ಚಾನ್ಸಸ್ಗಳು ಇದೆ. ಸೊ ನೆಕ್ಸ್ಟ್ ನಾವು ಏನು ನೋಡೋಣ ಅಂತಂದರೆ ಪರ್ ಆರ್ಡರ್. ಸೊ ಈಗ ಬಂದಿರೋ ರೆವಿನ್ಯೂ ಮತ್ತು ಎಕ್ಸ್ಪೆನ್ಸಸ್ಗಳನ್ನು ಆರ್ಡರ್ ವೈಸ್ ಕನ್ವರ್ಟ್ ಮಾಡಿ ನೋಡಿದ್ರೆ ಯಾವ ರೀತಿಯಲ್ಲಿ ಈ ಒಂದು ಬಿಸ್ನೆಸ್ ಪರ್ಫಾರ್ಮ್ ಆಗಿದೆ ಅನ್ನೋದನ್ನು ಚೆಕ್ ಮಾಡೋಣ. ಬಟ್ ಇಲ್ಲಿ ಏನಪ್ಪ ಅಂತ ಅಂದರೆ ಸರ್ಪ್ರೈಸಿಂಗ್ಲಿ ಈ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಪ್ರಾಫಿಟಬಲ್ ಆಗಿ ಕನ್ವರ್ಟ್ ಆಗುತ್ತೆ. ಇಫ್ ವಿ ಲುಕ್ ಎಟ್ ಇಟ್ ಆಸ್ ಅ ಪರ್ ಯೂನಿಟ್ ವೈಸ್ ಎಕನಾಮಿಕ್ಸ್ನ ನೋಡಿದ್ರೆ ಈ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಪ್ರಾಫಿಟಬಲ್ ಆಗಿ ಕನ್ವರ್ಟ್ ಆಗುತ್ತೆ. ಹೇಗೆ ಅನ್ನೋದನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಇವಾಗ ಸುಮಾರು ಇನ್ಫಾರ್ಮೇಷನ್ಸ್ಗಳಿದೆ ಇದರಲ್ಲಿ. ಇದೇನಪ್ಪ ಅಂತ ಅಂದರೆ ಓವರ್ ಆಲ್ ಈಗ ಪರ್ಟಿಕ್ಯುಲರ್ಲಿ ಈಗ ನಮಗೆ 100 rupees ರೆವಿನ್ಯೂ ಬಂದಿದೆ ಅಂತಂದರೆ ಆ ರೆವಿನ್ಯೂವನ್ನು ಎಷ್ಟು ಆರ್ಡರ್ಸ್ಗಳು ಜನರೇಟ್ ಆಗಿದೆ ಅದರಿಂದ ಡಿವೈಡ್ ಮಾಡಿ ನೋಡಿದಾಗ ಸಿಗುವಂತಹ ನಂಬರ್ ಇದು ರುಪೀಸಲ್ಲಿರುತ್ತೆ. ನೀವು ನೋಡಬಹುದು ಇಲ್ಲಿ ಫಿನಾನ್ಷಿಯಲ್ ಇಯರ್ 20 ಡೇಟಾ ನೋಡಿದ್ರೆ ಆಬ್ವಿಯಸ್ಲಿ ಲಾಸ್ಟ್ ಕಾಲಮ್ ಏನಿದೆಯೋ ನೆಟ್ ಪ್ರಾಫಿಟ್ ಪರ್ ಆರ್ಡರ್ ಎಕನಾಮಿಕ್ಸ್ ಅಲ್ಲಿ ನೋಡಿದ್ರೆ ಅದು ಲಾಸ್ ಅಲ್ಲಿದೆ, ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅದೇ ನೆಕ್ಸ್ಟ್ 2021 ಫಿನಾನ್ಷಿಯಲ್ ಇಯರ್ 2021 ಡೀಟೇಲ್ ನೋಡಿದ್ರೆ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಸೊ ಪರ್ ಆರ್ಡರ್ ಡೀಟೇಲ್ಸ್ನ ನೋಡಿದ್ರೆ ಲಾಸ್ಟಲ್ಲಿ ಪ್ರಾಫಿಟಬಲ್ ಇದೆ ಈ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್. ಸೊ ನೆಟ್ ಪ್ರಾಫಿಟ್ ಆ್ಯಂಡ್ ಲಾಸ್ 22 rupees. ಸೊ ಪಾಸಿಟಿವ್ ಇದೆ ಈ ನಂಬರು. 22 rupees ಪರ್ ಆರ್ಡರ್ ಪ್ರಾಫಿಟ್ನ ಜನರೇಟ್ ಮಾಡ್ತಾ ಇದೆ ಅಂತ ನಮಗೆ ಇಲ್ಲಿ ಅರ್ಥ ಆಗುತ್ತೆ. ಸೊ ಇದರಲ್ಲಿ ಸುಮಾರು ಇನ್ಫಾರ್ಮೇಷನ್ಸ್ಗಳಿದೆ. ಈಗ ನೋಡ್ಬೋದು ನೀವು ಕಂಪೇರ್ ಮಾಡಿ ಫಿನಾನ್ಷಿಯಲ್ ಇಯರ್ 20 ಮತ್ತು ಫಿನಾನ್ಷಿಯಲ್ ಇಯರ್ 21ಗೆ. ಸೊ ಫಸ್ಟ್ ಅವ್ರು ಕಲೆಕ್ಟ್ ಮಾಡಿರೋ ಕಮಿಷನ್ಸ್ಗಳು ಅದರ್ ಚಾರ್ಜಸ್ಗಳೆಲ್ಲ ನೋಡಿದ್ರೆ ಅಲ್ಲಿ ಗೊತ್ತಾಗುತ್ತೆ ನಮಗೆ. ಈಗ ಫಿನಾನ್ಷಿಯಲ್ ಇಯರ್ 20ಯಲ್ಲಿ 43.6 ಇತ್ತು. ಅದೇ ನೆಕ್ಸ್ಟ್ ಬರೀ 9 monthsಲ್ಲಿ ಇಲ್ಲಿ ನೋಡಿ ಬಹಳ ಒಂದು ನೆಕ್ಸ್ಟ್ ಲೆವೆಲ್ ಆಫ್ ಗ್ರೋತ್ನ ಕಂಡಿದೆ ಈ ಒಂದು ಕಂಪನಿ. ಬರೀ 9 ತಿಂಗಳಲ್ಲಿ
2020ಯಲ್ಲಿ ಓವರ್ ಆಲ್ ಜನರೇಟ್ ಆಗಿರುವಂತಹ ಪ್ರಾಫಿಟ್ನ ಮೀರಿಸ್ಬಿಟ್ಟು ಜಾಸ್ತಿ ಒಂದು ಪ್ರಾಫಿಟನ್ನು ಜನರೇಟ್ ಮಾಡಿದೆ, ರೆವಿನ್ಯೂವನ್ನು ಜನರೇಟ್ ಮಾಡಿದೆ. ನಾವು ಈಸಿಯಾಗಿ ನೋಡ್ಬೋದು ಇಲ್ಲಿ ಇನ್ ಫಿನಾನ್ಷಿಯಲ್ 21 ಫಾರ್ 9 ತಿಂಗಳಲ್ಲಿ ಈ ಒಂದು ಕಂಪನಿ 62.8 rupees ಪರ್ ಆರ್ಡರ್ ರೆವಿನ್ಯೂವನ್ನು ಜನರೇಟ್ ಮಾಡುತ್ತೆ, ವಿಚ್ ಈಸ್ ಅ ವೆರಿ ಗುಡ್ ನಂಬರ್. ಅದರಲ್ಲಿ ಡಿಸ್ಕೌಂಟ್ಸ್ಗಳು ಕೊಡುವಂತಹ ಡಿಸ್ಕೌಂಟ್ಸ್ಗಳು, ಅವ್ರಿಗೆ ಖರ್ಚು ಬರುವಂತಹ ಮಾರ್ಕೆಟಿಂಗ್ ಖರ್ಚುಗಳು, ಸೊ ಈ ಥರದ ಎಲ್ಲ ಖರ್ಚುಗಳನ್ನು ತೆಗೆದು ಲಾಸ್ಟ್ ನಂಬರ್ ನೋಡಿ ನೆಟ್ ಪ್ರಾಫಿಟ್ ಆ್ಯಂಡ್ ಲಾಸ್ನ ನೋಡಿದ್ರೆ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿ 22.9 rupees ಪರ್ ಆರ್ಡರ್ ನೆಟ್ ಪ್ರಾಫಿಟನ್ನು ಜನರೇಟ್ ಮಾಡಿದೆ ಫಿನಾನ್ಷಿಯಲ್ ಇಯರ್ 21ನಲ್ಲಿ ಈ ಒಂದು ಕಂಪನಿ, ವಿಚ್ ಈಸ್ ಅ ವೆರಿ ಗುಡ್ ನಂಬರ್, ದಟ್ ಟು ಇನ್ನು ಓನ್ಲಿ 9 months. ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ 2021 ಅಷ್ಟೊತ್ತಿಗೆ ಈ ಒಂದು ಬಿಸ್ನೆಸ್ಸನ್ನು ಅವರು ಒಳ್ಳೆ ಚೆನ್ನಾಗಿ ರನ್ ಮಾಡಿದ್ದಾರೆ, ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ, ಬಿಸ್ನೆಸ್ಸಲ್ಲಿ ಕಾಸ್ಟನ್ನು ರೆಡ್ಯೂಸ್ ಮಾಡಿದ್ದಾರೆ, ರೆವಿನ್ಯೂವನ್ನು ಜಾಸ್ತಿ ಮಾಡಿದ್ದಾರೆ. ಸೊ ಹಾಗಾಗಿ ಅವರ ನೆಟ್ ಪ್ರಾಫಿಟ್ ಏನಿದೆಯೋ ಅದು ಪಾಸಿಟಿವಲ್ಲಿ ಬಂದಿದೆ. ಸೊ ಇಲ್ಲಿವರೆಗೂ ನಾವು ಫಿನಾನ್ಷಿಯಲ್ ನಂಬರ್ಸ್ಗಳನ್ನು ಓವರ್ ಆಲ್ ರೆವಿನ್ಯೂ, ನೆಟ್ ಪ್ರಾಫಿಟ್, ಆಪರೇಟಿಂಗ್ ಪ್ರಾಫಿಟ್, ಹಾಗೆ ಆರ್ಡರ್ ವೈಸಲ್ಲಿ ಏನೇನೆಲ್ಲ ಪ್ರಾಫಿಟ್ ರನ್ ಆಗ್ತಾ ಇದೆ ಕಂಪನಿಲಿ, ಯಾವ್ಯಾವ ರೀತಿಯಲ್ಲಿ ನಂಬರ್ಸ್ಗಳಿದೆ, ಎಕನಾಮಿಕ್ಸ್ ನಂಬರ್ಸ್ಗಳು ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ. ಇವಾಗ ಒಂದು ಬ್ರಾಡರ್ ಪಿಕ್ಚರ್ನ ನೋಡೋಕೆ ಹೋಗ್ತಾ ಇದ್ದೀವಿ ನಾವು. ಸೊ ಹೇಗೆ ಅಂತಂದರೆ ಬಿಸ್ನೆಸ್ ಸ್ಟ್ರೆಂತ್ ಏನು, ಈ ಪರ್ಟಿಕ್ಯುಲರ್ ಝೊಮ್ಯಾಟೊ ಬಿಸ್ನೆಸ್ ಅಂತ ತಗೊಂಡ್ರೆ ಏನೆಲ್ಲ ಸ್ಟ್ರೆಂತ್ ಇದೆ ಈ ಬಿಸ್ನೆಸ್ಗೆ, ಹಾಗೆ ಇದರಲ್ಲಿರುವಂತಹ ವೀಕ್ನೆಸ್ಗಳೇನು, ಏನೇನೆಲ್ಲ ಈ ಒಂದು ಕಂಪನಿಯಲ್ಲಿ ಬರುವಂತಹ ಕನ್ಸರ್ನ್ಗಳು ಏನೇನಿರ್ಬೋದು, ಈ ಬಿಸ್ನೆಸ್ಗೆ ಇರುವಂತಹ ಒಂದು ಕನ್ಸರ್ನ್ಸ್ಗಳು ಏನೇನು ಅನ್ನೋದನ್ನ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಸೊ ಮೊದಲನೇದಾಗಿ ಸ್ಟ್ರೆಂತ್ಗಳು. ಸೊ ಏನೇನೆಲ್ಲ ಬಲ ಇದೆಯಪ್ಪ ಈ ಕಂಪನಿಗೆ. ಸೊ ಈ ಸ್ಟ್ರೆಂತ್ ಅಲ್ಲಿ ಅಂತ ಬಂದ್ರೆ ಮೊದಲನೇದು ನೆಟ್ವರ್ಕಿಂಗ್. ಸೊ ಬಿಕಾಸ್ ಝೊಮ್ಯಾಟೊ ಇನಿಷಿಯಲ್ ಸ್ಟಾರ್ಟಿಂಗ್ ಇಂದಾನೆ ಏನು ಫೋಕಸ್ ಮಾಡಿದೆ, ಜನಗಳನ್ನ ಅಕ್ವೈರ್ ಮಾಡೋದು, ಜನಗಳಿಗೆ ರಿಲೇಟೆಡ್ ಇನ್ಫಾರ್ಮೇಷನ್ಸ್ಗಳು ಏನಿದೆ, ರೆಸ್ಟೋರೆಂಟ್ ಇನ್ಫಾರ್ಮೇಷನ್ಸ್ಗಳನ್ನ ಕೊಡೋದ್ರ ಮೂಲಕ ಅವರು ಜಾಸ್ತಿ ಜನಗಳನ್ನು ಅವ್ರ ವೆಬ್ಸೈಟ್ಗೆ ತರಿಸೋದ್ರ ಮೂಲಕ ಅವರು ನೆಟ್ವರ್ಕಿಂಗ್ ಎಫೆಕ್ಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ರೆ. ಇದ್ರ ಆಬ್ವಿಯಸ್ ಆಗಿ ನಮ್ಗೆ ಅರ್ಥ ಆಗುತ್ತೆ ಏನಪ್ಪ ಅಂತ ಅಂದರೆ, ದಿನೇ ಯೂಸರ್ಸ್ಗಳು ಜಾಸ್ತಿ ಆದಷ್ಟು ಈ ಒಂದು ಕಂಪನಿಯಲ್ಲಿ ಜಾಸ್ತಿ ಆಗ್ತಾ ಇದ್ದಾರೆ ಆ್ಯಕ್ಚುಲಿ. ಸೊ ಜಾಸ್ತಿ ಆದಷ್ಟು ರೆಸ್ಟೋರೆಂಟ್ಸ್ಗಳು ಕೂಡ ಬಹಳ ಇಂಟ್ರೆಸ್ಟ್ನ ವಹಿಸ್ಕೊಳ್ಳುತ್ತೆ, ಬಹಳ ಒಂದು ಆಸಕ್ತಿನ ತೋರಿಸುತ್ತೆ ಈ ಒಂದು ಬಿಸ್ನೆಸ್ಸಲ್ಲಿ. ಅವರು ಕೂಡ ಇನ್ವಾಲ್ವ್ ಆಗೋದಕ್ಕೆ ಕಮಿಷನ್ಸ್ಗಳನ್ನ ಜಾಸ್ತಿ ಕೇಳ್ಬೋದು ಅವರು ಅವಾಗ. ಸೊ ಇದರಿಂದ ಅವ್ರ ಬಿಸ್ನೆಸ್ಸಲ್ಲಿ ಏನಿದೆಯೋ ನೆಟ್ವರ್ಕಿಂಗ್ ಜಾಸ್ತಿ ಆದಷ್ಟು, ಜನಗಳು ಜಾಸ್ತಿ ಬಂದಷ್ಟು ಈ ಒಂದು ಬಿಸ್ನೆಸ್ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಬೇಸಿಕಲಿ ಈಗ ಸದ್ಯದ ಮಟ್ಟಿಗೆ ಒಳ್ಳೆ ಯೂಸರ್ ಬೇಸ್ ಇದೆ ಈ ಒಂದು ಪರ್ಟಿಕ್ಯುಲರ್ ಕಂಪನಿಗೆ, ಅದು ಮೊದಲನೇ ಸ್ಟ್ರೆಂತ್ ಆಗಿರುತ್ತೆ. ಎರಡನೇದೇನಪ್ಪ ಅಂತ ಅಂದರೆ ಆಪರೇಷನ್ಸು. ಎಷ್ಟು ಬ್ಯೂಟಿಫುಲ್ ಆಗಿ ಆಪರೇಷನ್ ಮಾಡುತ್ತೆ, ಆಪರೇಷನ್ಸ್ಗಳು ನಡೆಯುತ್ತೆ ಝೊಮ್ಯಾಟೊದ್ದು ಅಂತ ಅಂದರೆ, ಮೊದಲನೇದಾಗಿ ನಮ್ಗೆ ಅರ್ಥ ಆಗಬೇಕಾಗಿರೋದು ಇದರಲ್ಲಿ ಆಲ್ಮೋಸ್ಟ್ 1,60,000 ಮೇಲೆ ಈ ಒಂದು ಕಂಪನಿಯಲ್ಲಿ ಏಜೆಂಟ್ಸ್ಗಳಿದ್ದಾರೆ. ಸೊ ಡೆಲಿವರಿ ಏಜೆಂಟ್ಸ್ಗಳಂತ ಏನು ಹೇಳ್ತೀವೋ, ನಮ್ಗೆ ಡೆಲಿವರಿ ತಂದು ಕೊಡ್ತಾರಲ್ಲ, ನಾವು ಫುಡ್ ಆರ್ಡರ್ ಮಾಡಿದರೆ, ಸೊ ಆ ಥರ 1,60,000 ಮೇಲೆ ಕಂಪನಿಗಳಲ್ಲಿ ಕೆಲಸ ಕೊಟ್ಟಿದ್ದಾರೆ ಆಸ್ ಆಫ್ ಡಿಸೆಂಬರ್ 2020. ಸೊ ಇವರೆಲ್ಲರೂ ಡೆಲಿವರಿ ಪಾರ್ಟ್ನರ್ ಅಂತ ಕರೀತಾರೆ ಇವರಿಗೆ. ಸೊ ಇವರು ಡೆಲಿವರಿ ಮಾಡಿರೋ ಓವರ್ ಆಲ್ ಫುಡ್ ಡೆಲಿವರಿ ಮಾಡಿರೋ ಡೀಟೇಲ್ಸ್ನ ತಗೊಂಡ್ರೆ 94.9% ಫುಡ್ಡನ್ನು ಎಫಿಷಿಯೆಂಟಾಗಿ ಯೂಸರ್ಸ್ಗೆ ಡೆಲಿವರಿ ಮಾಡಿರ್ತಾರೆ. ನಂಬರ್ ಎಷ್ಟು ಚೆನ್ನಾಗಿದೆ ನೋಡಿ, 94.9% ಆರ್ಡರ್ಸ್ಗಳನ್ನು ಎಫೆಕ್ಟಿವ್ ಆಗಿ ಡೆಲಿವರ್ ಮಾಡೋದು ಯೂಸರ್ಸ್ಗೆ ಅಂತ ಅಂದರೆ ತಮಾಷೆ ವಿಷಯ ಅಲ್ಲ. ಬಹಳ ಒಂದು ಒಳ್ಳೆ ದೊಡ್ಡ ಸ್ಟ್ರೆಂತ್ ಆಗಿದೆ ಈ ಒಂದು ಕಂಪನಿಗೆ ಇದು. ಮತ್ತೆ ಓವರ್ ಆಲ್ ಡೆಲಿವರಿ ಟೈಮ್ ನೋಡಿದ್ರೆ ಓವರ್ ಆಲ್ ಆವರೇಜ್ ಆಗಿ 30 minute ಒಳಗಡೆಗೆ ಇವರು ಫುಡ್ಡನ್ನು ಯೂಸರ್ಸ್ಗೆ ಡೆಲಿವರಿ ಮಾಡ್ತಾರೆ. ಇದು ಕೂಡ ಬಹಳ ಒಂದು ಒಳ್ಳೆ ಸ್ಟ್ರೆಂತ್ ಆಗುತ್ತೆ ಇನ್ ಟರ್ಮ್ಸ್ ಆಫ್ ಆಪರೇಷನ್ಸ್. ದಟ್ಸ್ ವೈ ಐ ಸೆಡ್ ಓವರ್ ಆಲ್ ಆಪರೇಷನ್ಸ್ ಏನಿದೆಯೋ ಈ ಕಂಪನಿ ನಡೆಸ್ತಾ ಇರುವಂಥದ್ದು ಬಹಳ ಒಂದು ಸ್ಟ್ಯಾಂಡರ್ಡೈಸ್ಡ್ ಲೆವೆಲಲ್ಲಿದೆ. ಒಳ್ಳೆ ಡೆಲಿವರಿ ಏಜೆಂಟ್ಸ್ಗಳಿದ್ದಾರೆ. ಸೊ ಒಳ್ಳೆ ಎಫೆಕ್ಟಿವ್ ಕ್ವಾಲಿಟಿಯಾಗಿ ಅವರು ವಿತಿನ್ 30 minute ಒಳಗಡೆಗೆ ಆವರೇಜ್ ಆಗಿ ಫುಡ್ಡನ್ನು ಡೆಲಿವರಿ ಮಾಡ್ತಾ ಇದ್ದಾರೆ ಯೂಸರ್ ಇರೋ ಥರನೇ. ಇದು ಎರಡನೆಯ ಬಹಳ ಮುಖ್ಯವಾದಂತಹ ಸ್ಟ್ರೆಂತ್ ಆಗುತ್ತೆ ಕಂಪನಿಗೆ, ವಿಚ್ ಈಸ್ ಆಪರೇಷನ್. ಸೊ ಅವ್ರು ಹೆಂಗೆ ಆಪರೇಷನ್ಸ್ನ ಪ್ಲಾನ್ ಮಾಡಿಕೊಂಡು ಡೆಲಿವರಿ ಬಿಸ್ನೆಸ್ನ ರನ್ ಮಾಡ್ತಾ ಇದ್ದಾರೆ ಅನ್ನೋದು ಅವರ ಎರಡನೇ ಮೇಜರ್ ಸ್ಟ್ರೆಂತ್ ಆಗಿದೆ. ಸೊ ಮೂರನೇ ಇಂಪಾರ್ಟೆಂಟ್ ಪಾಯಿಂಟ್ ಸ್ಟ್ರೆಂತ್ ಏನಪ್ಪಾ ಅಂತ ಅಂದರೆ ಬ್ರ್ಯಾಂಡಿಂಗ್. ಸೊ ಅವರು ಎಷ್ಟೋ ನಾವು ಆ್ಯಡ್ಸ್ಗಳನ್ನ ನೋಡ್ತೀವಿ. ಇವತ್ತು ನಾವು ಯಾವುದೋ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ರೆ ನಮ್ಗೆ ಇಮಿಡಿಯೇಟಾಗಿ ಗೊತ್ತಾಗುತ್ತೆ. ಸೊ ಝೊಮ್ಯಾಟೊ ಅನ್ನೋ ಒಂದು ಹೆಸರು ಏನಿದೆಯೋ ಅದು ಬರೀ ಹೆಸರಲ್ಲ, ಇವತ್ತಿನ ಲೆವೆಲ್ಗೆ ಅದು ಒಂದು ದೊಡ್ಡ ಕ್ವಾಲಿಟಿ ಬ್ರ್ಯಾಂಡ್ ಆಗಿದೆ ಎಲ್ಲ ಕಡೆಗೂ. ಈಗ ಫುಡ್ ಅಂದರೆ ಆನ್ಲೈನಲ್ಲಿ ಫುಡ್ ಆರ್ಡರ್ ಮಾಡೋದು ಅಂದರೆ ಟಕ್ ಅಂತ ನಮ್ಮ ತಲೆಗೆ ಝೊಮ್ಯಾಟೊನೇ ಬರುತ್ತೆ. ಆ ಲೆವೆಲ್ಗೆ ಒಂದು ಒಳ್ಳೆ ಪೊಸಿಷನ್ನ ಅವ್ರು ಇಟ್ಕೊಂಡಿದ್ದಾರೆ ಇನ್ ಟರ್ಮ್ಸ್ ಆಫ್ ದ ಬ್ರ್ಯಾಂಡಿಂಗ್. ಸೊ ಇದು ಮೂರನೇ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ಇನ್ ಟರ್ಮ್ಸ್ ಆಫ್ ದ ಸ್ಟ್ರೆಂತ್ಸ್. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸ್ಟ್ರೆಂತಲ್ಲಿ ಕಸ್ಟಮರ್ ರಿಟೈನ್ಮೆಂಟ್. ಇದು ಬಹಳ ಮುಖ್ಯವಾಗಿರುತ್ತೆ. ಈಗ ಯಾರೋ ಒಬ್ಬ ಯೂಸರ್ ಬಂದ ಅಂದರೆ ಆ ಯೂಸರನ್ನು ಆ ಆ್ಯಪಲ್ಲಿ ಹಿಡಿದಿಟ್ಕೊಳ್ಳೋದು ಅಥವಾ ಒಂದು ಪರ್ಟಿಕ್ಯುಲರ್ ಸರ್ವಿಸಲ್ಲಿ ಆ ಒಂದು ಯೂಸರ್ನ ಹಿಡಿದಿಟ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಯಾಕೆ ಅಂತ ಅಂದರೆ ಇವತ್ತು ಒಬ್ಬ ಯೂಸರ್ ಬಂದಿದ್ದಾನೆ, ಅವನು ನೆಕ್ಸ್ಟ್ ನನ್ನ ಪ್ರಾಡಕ್ಟ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದ್ದಾನೆ ಅಂತ ಅಂದರೆ ಅದರ ಅರ್ಥ ಏನು, ನೆಕ್ಸ್ಟ್ ವಸ್ತುಗಳ ಬೆಲೆಗಳು ಇನ್ಕ್ರೀಸ್ ಆಗ್ತಾ ಹೋದಂಗೆ. ಸೊ ಓವರ್ ಆಲ್ ಏನೇನಿದೆಯೋ ಸರ್ವಿಸ್ ಚಾರ್ಜಸ್ ಇನ್ಕ್ರೀಸ್ ಆದ್ರೂ ಕೂಡ ಡ್ಯೂ ಟು ದ ಸರ್ವಿಸ್, ಸೊ ನಾವು ಕೊಡ್ತಾ ಇರೋಂಥ ಆಪರೇಷನಲ್ ಸರ್ವಿಸಸ್ ಏನಿದೆಯೋ ಅದು ಅವ್ರಿಗೆ ಇಷ್ಟ ಆಗಿರುತ್ತೆ. ಸೊ ಹಾಗಾಗಿ ಅವ್ರು ರಿಟೈನ್ ಆಗ್ತಾ ಇರ್ತಾರೆ ಬಿಸ್ನೆಸ್ಸಲ್ಲಿ. ಅದರಿಂದ ಅವ್ರಿಗೆ ಸುಮಾರು ಲಾಭಗಳು ಜನರೇಟ್ ಆಗುತ್ತೆ ಕಂಪನಿಗೆ. ಒಬ್ಬ ಕನ್ಸಿಸ್ಟೆಂಟ್ ಯೂಸರ್ ಅವ್ರಿಗಿದ್ದಾರೆ ಅಂತ ಅಂದರೆ
ಕ್ವಾಲಿಟಿ ಯೂಸರ್ಸ್ ಅಂತ ಹೇಳ್ತಾರೆ. ಸೊ ಆ ಥರ ಯೂಸರ್ಸ್ಗಳು ಈ ಕಂಪನಿಯಲ್ಲಿದ್ದಾರೆ. ಇದು ಒಂದು ದೊಡ್ಡ ಸ್ಟ್ರೆಂತ್ ಆಗಿರುತ್ತೆ ಈ ಒಂದು ಕಂಪನಿಗೆ 4ನೇ ರೀತಿಯಿಂದ. ಸೊ ಬರೀ ಸ್ಟ್ರೆಂತ್ಸ್ ಏನಾ, ಅದ್ರ ತಕ್ಕಂಗೆ ವೀಕ್ನೆಸ್ಗಳು ಇದೆ. ಸೊ ವೀಕ್ನೆಸ್ಗಳು ಏನೇನು ಅಂತ ಈ ಕಂಪನಿದು ನೋಡೋಣ. ಮೊದಲನೇದಾಗಿ ನಾವು ಆಲ್ರೆಡಿ ನೋಡಿದ್ವಿ ಗ್ಲಾಮ್ಸಲ್ಲಿ ಫಸ್ಟ್ ಲೆವೆಲ್ ಓವರ್ ಆಲ್ ರೆವಿನ್ಯೂ ಆ್ಯಂಡ್ ಆಪರೇಟಿಂಗ್ ಪ್ರಾಫಿಟ್, ನೆಟ್ ಪ್ರಾಫಿಟಲ್ಲಿ ಫಸ್ಟ್ ಆಫ್ ಆಲ್ ಮೊದಲನೇದಾಗಿ ನಾವು ನೋಡಿದ್ವಿ ವೀಕ್ನೆಸ್ ಏನಪ್ಪ ಅಂದರೆ ಈ ಕಂಪನಿದು ಇವತ್ತಿನ ದಿನಕ್ಕೂ ಕೂಡ ಇದು ಲಾಸಲ್ಲೇ ರನ್ ಆಗ್ತಾ ಇದೆ ಇನ್ ಟರ್ಮ್ಸ್ ಆಫ್ ದ ಓವರ್ ಆಲ್ ನೆಟ್ ಪ್ರಾಫಿಟ್. ಇನ್ ಟರ್ಮ್ಸ್ ಆಫ್ ದ ಓವರ್ ಆಲ್ ಗ್ರಾಸ್ ರೆವಿನ್ಯೂ ಏನು ನೋಡಿದ್ವೋ, ರೆವಿನ್ಯೂ ಅಲ್ಲಿ ಎಕ್ಸ್ಪೆನ್ಸಸ್ಗಳು ಜಾಸ್ತಿ ಆಗಿರೋದ್ರಿಂದ ಈ ಕಂಪನಿದು ಸ್ಟಿಲ್ ಇನ್ನೂ ಕೂಡ ಈ ಒಂದು ಕಂಪನಿ ಲಾಸಲ್ಲಿ ರನ್ ಆಗ್ತಾ ಇದೆ. ಇದು ಮೊದಲನೇ ವೀಕ್ನೆಸ್ ಆಗಿದೆ ಈ ಒಂದು ಕಂಪನಿದು. ಸೊ ಎರಡನೇದು ಏನಪ್ಪ ಅಂತ ಅಂದರೆ, ನಾನು ಆಲ್ರೆಡಿ ಈ ವಿಷಯನ ಹೇಳಿದೆ ನಿಮಗೆ, ಅಮೆಝಾನ್ ಫುಡ್. ಸೊ ಅಮೆಝಾನ್ ಅನ್ನೋ ಒಂದು ದೊಡ್ಡ ಕಂಪನಿ, ದೊಡ್ಡ ನೆಟ್ವರ್ಕಿಂಗ್ ಇರುವಂತಹ ಕಂಪನಿ ಈ ಒಂದು ಬಿಸ್ನೆಸ್ಗೆ ಕಾಲಿಟ್ಟಿದೆ. ಆಲ್ರೆಡಿ ಟೆಸ್ಟಿಂಗನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿದೆ. ಈ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಬಂದರೆ ಇದು ಬಹಳ ಥ್ರೆಟ್ ಆಗಿರುತ್ತೆ, ಬಹಳ ಒಂದು ಎಫೆಕ್ಟ್ ಕೊಡುತ್ತೆ ಈ ಒಂದು ಬಿಸ್ನೆಸ್ಗಳಿಗೆ. ಸ್ವಿಗ್ಗಿನೇ ಇರ್ಬೋದು, ಝೊಮ್ಯಾಟೋನೇ ಇರ್ಬೋದು, ಇವರಿಬ್ಬರಿಗೂ ಬಹಳ ಒಂದು ಸಮಸ್ಯೆಗೆ ಈಡಾಗುವಂಥ ಚಾನ್ಸಸ್ ಇದೆ. ಬಿಕಾಸ್ ಬಿಗ್ ಕಾಂಪಿಟೇಷನ್ ಅಂತ ಹೇಳ್ಬೋದು ನಾವು ಅಮೆಝಾನ್ ಅಂತ ಅಂದರೆ. ಇದು ಎರಡನೇ ರೀತಿಯಿಂದ ಕನ್ಸರ್ನಿಂಗ್ ಪಾಯಿಂಟ್ ಆಗಿದೆ, ಅಥವಾ ವೀಕ್ನೆಸ್ ಲೆವೆಲಲ್ಲಿ ಬಂದರೆ ಇದೊಂಥರ ಕನ್ಸರ್ನಿಂಗ್ ಪಾಯಿಂಟ್ ಈ ಬಿಸ್ನೆಸ್ಗೆ ಅಂತ ನಾವು ತಿಳ್ಕೊಬೋದು ಇಲ್ಲಿ. ಸೊ ಮೂರನೇದ್ದು ಕನ್ಸರ್ನಿಂಗ್ ಪಾಯಿಂಟ್ ಏನಪ್ಪಾ ಅಂತ ಅಂದರೆ, ಈ ಒಂದು ಪರ್ಟಿಕ್ಯುಲರ್ ಕಂಪನಿ ಜಾಕ್ಮಾ ನಮಗೆ ಗೊತ್ತಿದೆ. ಸೊ ಅಲಿಬಾಬಾ ಕಂಡಿಡ್ತಿರುವಂತಹ ಒಬ್ಬ ಫೌಂಡರು, ಅವರ ಆಂಟ್ ಗ್ರೂಪ್ ಅಂತ ಇದೆ. ಸೊ ಬೇಸಿಕಲಿ ಇದು ಫಾರಿನ್ ಓನ್ಡ್ ಕಂಪನಿ ಆಗಿರೋದ್ರಿಂದ ಸುಮಾರು ರೆಗ್ಯುಲೇಷನ್ಸ್ ರೆಗ್ಯುಲೇಟರಿ ರಿಲೇಟೆಡ್ ಇಶ್ಯೂಸ್ಗಳು ನೆಕ್ಸ್ಟ್ ಲೆವೆಲಲ್ಲಿ ಬರಬಹುದು ಕಂಪನಿಯಲ್ಲಿ ಇಷ್ಟ ಆದಮೇಲೆ ಅಂತ ನಾವು ಊಹಿಸ್ಬೋದು. ಆದರೆ ಝೊಮ್ಯಾಟೊ ಕ್ಲಿಯರಾಗಿ ಮೆನ್ಷನ್ ಮಾಡಿದೆ, ಕ್ಲಿಯರಾಗಿ ಹೇಳಿದೆ, ಯಾವುದೇ ರೀತಿ ಗೌರ್ಮೆಂಟ್ ಅಪ್ರೂವಲ್ಸ್ಗಳಿಲ್ಲದೆ ನಾವು ಯಾವುದೇ ರೀತಿಯ ಡಿಸಿಷನ್ಸ್ಗಳನ್ನು ತಗೊಳ್ಳಲ್ಲ. ಸೊ ಪ್ರಾಪರಾಗಿ ನಾವು ಬಿಸ್ನೆಸ್ಸನ್ನು ರನ್ ಮಾಡ್ತೀವಿ ಅನ್ನೋ ಒಂದು ವಿಷಯನ ಝೊಮ್ಯಾಟೊ ತಿಳಿಸ್ಕೊಟ್ಟಿದೆ. ಸೊ ಇಲ್ಲಿವರೆಗೂ ಕಂಪನಿಯ ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸ್ ಏನು ಅಂತ ಅರ್ಥ ಮಾಡ್ಕೊಂಡ್ವಿ. ಇವಾಗ ನಾವು IPO ರಿಲೇಟೆಡ್ ಇನ್ಫಾರ್ಮೇಷನ್ ನೋಡೋಣ, ಏನೇನೆಲ್ಲ ಸದ್ಯಕ್ಕೆ ನಮಗೆ ಇನ್ಫಾರ್ಮೇಷನ್ ಇದೆ ಇನ್ ಟರ್ಮ್ಸ್ ಆಫ್ ದ IPO. ಸೊ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, IPO ಅನ್ನೋ ಕಾನ್ಸೆಪ್ಟು ಸೆಕೆಂಡರಿ ಮಾರ್ಕೆಟ್. ಅಂದರೆ ಈಗ ನಾವೇನು ಯೂಶುವಲಿ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತೀವೋ, ಆ ಟ್ರೇಡ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಲೆವೆಲ್ ಆಫ್ ಫಸ್ಟ್ ಪ್ರೋಸೆಸ್ನ ದಾಟಿ ಬರಬೇಕಾಗಿರೋದು ಕಂಪನಿ IPO. ಸೊ ಇನಿಷಿಯಲ್ ಪಬ್ಲಿಕ್ ಆಫರ್. ಸೊ ಇದು ಪ್ರೈಮರಿ ಮಾರ್ಕೆಟ್ ಅಂತ ಕರೀತಾರೆ. ಇಲ್ಲಿ ಈಗ ಸದ್ಯಕ್ಕೆ ಝೊಮ್ಯಾಟೊ ಅಪ್ಲೈ ಮಾಡಿದೆ IPOಗೆ, ಸೆಬಿಗೆ ಡಾಕ್ಯುಮೆಂಟೇಷನ್ಸ್ ಎಲ್ಲ ಸಬ್ಮಿಟ್ ಆಗಿದೆ. ಸೊ ಬೇಸಿಕಲಿ ಇವ್ರು ಏನಪ್ಪ ಅಂತ ಅಂದರೆ, ಇವ್ರ ಇಂಟೆನ್ಷನ್ ಬಂದು 8,250 ಕೋಟಿ ರೂಪಾಯಿಗಳನ್ನು ಇವರು ಫಂಡ್ ರೈಸ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಅದರಲ್ಲಿ 7,500 crores ಇವರು ಫ್ರೆಶ್ ಇಕ್ವಿಟಿ ಶೇರ್ಸ್ಗಳನ್ನು ಇಶ್ಯೂ ಮಾಡೋದ್ರ ಮೂಲಕ ಫಂಡ್ ರೈಸ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ. ಮೇನ್ಲಿ ಈಗ ಆಲ್ರೆಡಿ ಒಂದು ಕಂಪನಿಯಲ್ಲಿ ಹೋಲ್ಡ್ ಮಾಡಿರುವಂತಹ ಟಾಪ್ ಶೇರ್ ಹೋಲ್ಡರ್ಸ್ಗಳೇನಿದಾರೋ ಅವರಲ್ಲಿರುವಂತಹ 750 crores ವರ್ತ್ ಶೇರ್ಸನ್ನು ಸೆಲ್ ಮಾಡಬೇಕು ಅಂತ ಕೂಡ ಈ ಒಂದು ಪರ್ಟಿಕ್ಯುಲರ್ ಓವರ್ ಆಲ್ ಪ್ಲಾನ್ ಮಾಡಿ ಈ ಒಂದು ಕಂಪನಿ IPOಗೆ ಅಪ್ಲೈ ಮಾಡಿದೆ. ಸೊ ಇನ್ನೊಂದು ಏನಪ್ಪಾ ಅಂತಂದರೆ, ನಾನು ಆಲ್ರೆಡಿ ಹೇಳಿದೆ ವಿಡಿಯೋ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೆ, ಪ್ರೈಸ್ ಬ್ಯಾಂಡು, ಬಿಡ್ ಸೈಜು ಎಷ್ಟಿರುತ್ತೆ, ಲಾಟ್ ಸೈಜ್ ಎಷ್ಟಿರುತ್ತೆ, ಆಮೇಲೆ ಯಾವ ಡೇಟ್ಗೆ IPO ಲಾಂಚ್ ಆಗುತ್ತೆ. ಸೊ ಇನ್ನೂ ಈ ಇನ್ಫಾರ್ಮೇಷನ್ಸ್ನ ಅವರು ಪಬ್ಲಿಕ್ಕಲ್ಲಿ ಶೇರ್ ಮಾಡಿಲ್ಲ. ಸೊ ಇದು ಎರಡನೇ ಇನ್ಫಾರ್ಮೇಷನ್. ಆದರೆ ಮೂರನೇ ಇನ್ಫಾರ್ಮೇಷನ್ ವಿತ್ ರೆಸ್ಪೆಕ್ಟ್ ಟು IPO, ಸದ್ಯಕ್ಕೆ ಅವರು ಪ್ರೈವೇಟ್ ಪ್ಲೇಸ್ಮೆಂಟಲ್ಲಿ 1,500 crores ಅಮೌಂಟನ್ನು ಫಂಡ್ ರೈಸ್ ಮಾಡುವಂಥ ಪಾಸಿಬಿಲಿಟಿ ಇದೆ. ಬಿಕಾಸ್ ಅವರ ಅಡ್ವೈಸರ್ಸ್ ಕಡೆಯಿಂದ ಸುಮಾರು ಇನ್ಫಾರ್ಮೇಷನ್ಸ್ಗಳು ಕಲೆಕ್ಟ್ ಮಾಡಿಕೊಂಡು ಅವರು ಈ ಒಂದು ಪ್ರೈವೇಟ್ ಪ್ಲೇಸ್ಮೆಂಟ್ಸ್ ಮೂಲಕ 1,500 crores ಏನಿದೆಯೋ ಇದನ್ನು ರೈಸ್ ಮಾಡುವಂಥ ಚಾನ್ಸಸ್ ಕೂಡ ಇದೆ ಬಿಫೋರ್ IPO. ಸೊ ಈ ಮೂರು ಇನ್ಫಾರ್ಮೇಷನ್ಸ್ಗಳು ಸದ್ಯಕ್ಕೆ ವಿತ್ ರೆಸ್ಪೆಕ್ಟ್ ಟು ದ ಝೊಮ್ಯಾಟೊ IPO ನಮ್ಗೆ ಸಿಕ್ಕಿರೋದು. ಸೊ ಇಲ್ಲಿವರೆಗೂ ನಾವು ಸುಮಾರು ವಿಷಯಗಳನ್ನು ಅರ್ಥ ಮಾಡ್ಕೊಂಡ್ವಿ. ಈಗ ಝೊಮ್ಯಾಟೊ ಯಾವ ರೀತಿಯಿಂದ ಬೆಳೆದು ಬಂತು, ಇದರದ್ದು ಹಿಸ್ಟ್ರಿ ಏನು, ಇದರಲ್ಲಿ ಯಾವ ಥರ ಎಕನಾಮಿಕ್ ಮೆಟ್ರಿಕ್ಸ್ಗಳಿದೆ, ಏನೇನೆಲ್ಲ ನಂಬರ್ಸ್ಗಳಿದೆ, ಯಾವ ರೀತಿ ಕಂಪ್ನಿ ಪರ್ಫಾರ್ಮ್ ಮಾಡ್ತಿದೆ ಇನ್ ಟರ್ಮ್ಸ್ ಆಫ್ ದ ಎಕನಾಮಿಕ್ಸ್ ಫಂಡಮೆಂಟಲ್ ಫಿನಾನ್ಷಿಯಲ್ ಮೆಟ್ರಿಕ್ಸ್ ವೈಸ್ ನೋಡಿದ್ರೆ, ಹಾಗೆ ಈ ಒಂದು ಕಂಪನಿಯಲ್ಲಿರುವಂತಹ ಸ್ಟ್ರೆಂತ್ಸ್ಗಳೇನು, ವೀಕ್ನೆಸ್ಗಳೇನು, ಆಮೇಲೆ ಈ IPO ರಿಲೇಟೆಡ್ ಇನ್ಫಾರ್ಮೇಷನ್ಗಳು ಸದ್ಯಕ್ಕೆ ನಮಗೆಲ್ಲ ಏನೇನೆಲ್ಲ ಇನ್ಫಾರ್ಮೇಷನ್ ಇದೆ ಥ್ರೂ ದೇರ್ ಅಪ್ಲಿಕೇಶನ್. ಸೊ ಅದನ್ನೆಲ್ಲ ನಾವು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀವಿ ಇಲ್ಲಿವರೆಗೂ. ಸೊ ಬೇಸಿಕಲಿ ಏನಪ್ಪ ಅಂತ ಅಂದರೆ, ಇಲ್ಲಿವರೆಗೂ ನಾನು ಶೇರ್ ಮಾಡಿರುವಂಥ ಇನ್ಫಾರ್ಮೇಷನ್ನು ಎಜುಕೇಷನಲ್ ಪರ್ಪಸ್ಗೆ ಮಾತ್ರ. ದಯವಿಟ್ಟು ಇದನ್ನು ಬೈ ಸೆಲ್ ರೆಕಮೆಂಡೇಷನ್ ಅಂತ ದಯವಿಟ್ಟು ಕನ್ಸಿಡರ್ ಮಾಡಬೇಡಿ. ಯಾವುದೇ ಒಂದು ಇನ್ವೆಸ್ಟ್ಮೆಂಟನ್ನು ನೀವು ಪ್ರಾಪರಾಗಿ ಡಿಸಿಷನ್ ತೊಗೊಳ್ಬೇಕು. ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ತೊಗೊಳೋಕ್ಕಿಂತ ಮುಂಚೆ ಇದರ ಎಕ್ಸ್ಪರ್ಟ್ನ ಕನ್ಸಲ್ಟ್ ಮಾಡಿ, ಅಥವಾ ನೀವೇ ಪ್ರಾಪರಾಗಿ ಅನಲೈಸ್ ಮಾಡಿ ರಿಸರ್ಚ್ ಮಾಡಿ ಡಿಸಿಷನ್ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ರಿಸ್ಕ್. ಸೊ ಈ ಥರ IPO ರಿವ್ಯೂಸ್ಗಳನ್ನು, ಈ ಥರ ರಿಲೇಟೆಡ್ ಇನ್ಫಾರ್ಮೇಷನ್ಸ್ಗಳನ್ನು ಮತ್ತೆ ನಾವು ನಮ್ಮ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀವಿ. ಅಪ್ಡೇಟ್ ಮಾಡೋ ವಿಡಿಯೋಸ್ಗಳು ನಿಮ್ಗೆ ಇಮಿಡಿಯೇಟಾಗಿ ನಿಮಗೆ ಒಂದು ನೋಟಿಫಿಕೇಶನ್ ಸಿಗಬೇಕು, ಇಮಿಡಿಯೇಟಾಗಿ ನಿಮ್ಗೆ ಇನ್ಫಾರ್ಮೇಷನ್ ಸಿಗಬೇಕು ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಮ್ಮ ಕಡೆಯಿಂದ ರೆಗ್ಯುಲರ್ ವಿಡಿಯೋ ಅಪ್ಡೇಟ್ಸ್ಗಳು ನಿಮಗೆ ಸಿಗಬೇಕು. ಅಂದರೆ ಇವತ್ತು ಪ್ಯಾಂಡಮಿಕಲ್ ರನ್ ಆಗ್ತಾ ಇದೆ, ದಿನೇ ದಿನೇ ಕೊರೋನಾ ಬೆಳೀತಾ ಇದೆ, ಕೊರೋನಾ ಉಲ್ಬಣ ಆಗ್ತಾ ಇದೆ. ದಯವಿಟ್ಟು ಸೇಫ್ ಆಗಿರಿ, ಮನೆಯಲ್ಲೇ ಇರಿ. ಅನ್ಲೆಸ್ ಇಟ್ ಈಸ್ ನೆಸೆಸಿಟಿ ಇದ್ದರೆ ಮಾತ್ರ ಹೊರಗಡೆ ಹೋಗಿ. ಯಾವುದೇ ತರಹದ ಗಲಿಬಿಲಿಯನ್ನು ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಎಚ್ಚರಿಕೆ ಇರಲಿ, ಭಯ ಬೇಡ. ಸೊ ಬೇಸಿಕಲಿ ಏನಪ್ಪ ಅಂತ ಅಂದರೆ,
ಅವಶ್ಯಕತೆ ಇದ್ದರೆ ಮಾತ್ರ ಹೊರಗಡೆ ಹೋಗಿ. ಬೇಸಿಕ್ ಪ್ರಿಕಾಷನ್ಸ್, ಸೋಷಿಯಲ್ ಡಿಸ್ಟೆನ್ಸಿಂಗು ಇದನ್ನೆಲ್ಲನೂ ಮೇಂಟೈನ್ ಮಾಡಿ. ಹಾಗೆ ನೀವು ಹಾಗೆ ನಿಮ್ಮ ಫ್ಯಾಮಿಲಿ ಮನೆಯಲ್ಲಿ ಸೇಫ್ ಆಗಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.